ಇದನ್ನು ಎಂಡ್ ತನಕ ನೋಡಿದ್ರೆ ನಿಮಗೆ 80+ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕಂತೂ ಕನ್ಫರ್ಮ್ ಆಗಿ ನಾನು ಗ್ಯಾರಂಟಿ ಕೊಡ್ತೀನಿ. ಹಾಯ್ ದೇರ್, ಟೆಕ್ ಆನ್ ಗೋ. ಐ ಆಮ್ ನಿಖಿತಾ ವಿನಯ್ ಸೈನಿಂಗ್ ಇನ್ ಆ್ಯಂಡ್ ಯು ಆರ್ ವಾಚಿಂಗ್ ನಿಖಿ ಸ್ಕಿಲ್ ಟೆಕ್ ಯೂಟ್ಯೂಬ್ ಚಾನಲ್ ಎನಿ ಟೈಮ್ ಎನಿವೇ. ಸೊ ಇವತ್ತಿನ ಒಂದು ವಿಡಿಯೋ ಬಂದು ಭಾಳ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಇದು ನಿಮ್ಮ ಕಂಟೆಂಟ್ ಆಗಿರುತ್ತೆ. ಹಾಗಾಗಿ ನಿನ್ನೆ ಈವ್ನಿಂಗ್ ನನಗೆ ಒಬ್ಬ ಸಬ್ಸ್ಕ್ರೈಬರಿಂದ ಒಂದು ಶೌಟೌಟ್ ಬಂದಿತ್ತು, ಕಮೆಂಟ್ ಬಂದಿತ್ತು. ಅದರ ಬೇಸ್ಡ್ ಅಪಾನ್ ನಾನು ಇವತ್ತು ವಿಡಿಯೋ ಕಂಟೆಂಟ್ನ ರೆಡಿ ಮಾಡ್ಕೊ ಬಂದಿದ್ದೀನಿ. ಸೊ ಇದೇ ಮಾರ್ಚ್ 17ನೇ ತಾರೀಕಿಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮೇಲೆ ಆ್ಯನ್ಯುವಲ್ ಎಕ್ಸಾಮ್ ನಡೀತಾ ಇದೆ ಸೆಕೆಂಡ್ PUC ಅವರಿಗೆ. ಸೊ ಅವರಿಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಇರುತ್ತೆ, ಹಾಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವೆಶನ್ಸಲ್ಲಿ ಯಾವ ಪೋರ್ಷನ್ಸ್ ಮೇಲೆ ಅತಿ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಒಂದು ಡೌಟ್ ಇತ್ತು. ಸೊ ಅವರು ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೋಸ್ಕರ ನಮಗೆ ನೆಕ್ಸ್ಟ್ ವಿಡಿಯೋ ಈ ಒಂದು ಕಂಟೆಂಟ್ ಬೇಸ್ಡ್ ಅಪಾನ್ ಬೇಕು ಅಂತ ಕೇಳಿದರು. ಸೊ ನಾನು ಅದರ ಬೇಸ್ಡ್ ಅಪಾನ್ ಇವತ್ತು ಕ್ವೆಶನ್ ಪೇಪರ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ಇದೇ ಲಾಸ್ಟ್ ಪ್ರಿಪ್ರೇಟ್ರಿ ನಿಮ್ಗೇನು ನಡೀತು ಅದರ ಮೇಲೆ ಡಿಸ್ಟ್ರಿಕ್ನ ಎಲ್ಲ ಟೀಚರ್ಸ್ಗಳನ್ನ ಒಟ್ಟುಗೂಡಿಸಿ ಎಲ್ಲ ಟೀಚರ್ಸ್ ಕೈಲೂ ಒಂದೊಂದು ಕ್ವೆಶನ್ ಪೇಪರ್ನ ಪಿಕ್ ಮಾಡಿಸಿದ್ರು. ಸೊ ಅವರು ರೆಡಿ ಮಾಡಬೇಕಿತ್ತು, ಪ್ರತಿಯೊಬ್ಬ ಟೀಚರು ಒಂದೊಂದು ಕ್ವೆಶನ್ ಪೇಪರ್ನ ರೆಡಿ ಮಾಡಬೇಕಿತ್ತು. ಟೆಕ್ಸ್ಟ್ ಬುಕ್ನ ಮೂಲೆಯಿಂದ ಕ್ವೆಶನ್ಸ್ನ ಆ ಒಂದು ಕ್ವೆಶನ್ ಪೇಪರ್ಗೋಸ್ಕರ ಪಿಕ್ ಮಾಡಿದರು. ಸೊ ಅಂತ ಅಷ್ಟೊಂದು ಕ್ವೆಶನ್ ಪೇಪರ್ಸ್ನಲ್ಲಿ ಒಂದು ಕ್ವೆಶನ್ ಪೇಪರ್ನ ನಾನು ಇವಾಗ ಸಾಲ್ವ್ ಮಾಡ್ತಾಯಿದ್ದೀನಿ. ಇದನ್ನು ಎಂಡ್ ತನಕ ನೋಡಿದ್ರೆ ನಿಮಗೆ 80+ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕಂತೂ ಕನ್ಫರ್ಮ್ ಆಗಿ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ 80+ ಆಯಿತು. ಇನ್ನು 20 ಮಾರ್ಕ್ಸ್ ಹೇಗೆ ಅಂತಂದರೆ, ಮಿಕ್ಕಿರೋಂಥ 20 ಮಾರ್ಕ್ಸಿಗೆ ನಾನು ಸಾಕಷ್ಟು ವಿಡಿಯೋಗಳನ್ನ ರೆಡಿ ಮಾಡಿದ್ದೀನಿ ಆಲ್ರೆಡಿ. ನೀವು ಅದನ್ನ ಒಂದು ಸಲ ಚೆಕ್ ಮಾಡಬೇಕಾಗುತ್ತೆ. ಸೊ ಹೀಗೆ ಮಾಡಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ, ಗ್ಯಾರಂಟಿ ನೀವು 100% ಸ್ಕೋರ್ ಮಾಡ್ತೀರಾ ಅನ್ನೋ ಗ್ಯಾರಂಟಿ ನನಗಿದೆ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಯುವರ್ ಎಕ್ಸಾಮ್ ಅಂತ ಹೇಳ್ತಾ, ಕಂಟೆಂಟ್ ರಿಕ್ವೆಸ್ಟ್ ಮಾಡಿದಂಥ ಕಮೆಂಟರ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ. ಸೊ ಥ್ಯಾಂಕ್ ಯು ಅಂತ ಹೇಳ್ತಾ, ನಿಮ್ಮ ಒಂದು ರಿಕ್ವೆಸ್ಟೆಡ್ ಕ್ವೆಶನ್ ಪೇಪರ್ ಕೂಡ ನಾನು ಸಾಲ್ವ್ ಮಾಡಬೇಕು ಅಂತಂದರೆ ಈ ಕೂಡಲೇ ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಡೆ ತಡ ಮಾಡದೆ ಹೋಗಿ ಬಂದುಬಿಡೋಣ. ಸೊ ಸ್ಕ್ರೀನ್ ಮೇಲೆ ಏನು ನಿಮಗೆ ಕಾಣಿಸ್ತಾ ಇದೆ, ಇದೇ ಕ್ವೆಶನ್ ಪೇಪರ್ನ ನಾನು ಸಾಲ್ವ್ ಮಾಡ್ತಾ ಇರೋದು. 60 ಮಾರ್ಕ್ಸಿನ ಕ್ವೆಶನ್ ಪೇಪರ್. ಹಾಗೆ ನಾನು ಆಗಲೇ ಅಷ್ಟೇ ಹೇಳಿದ್ದೆ, ಪ್ರಿಪ್ರೇಟ್ರಿಗೆ ಈ ಕ್ವೆಶನ್ ಪೇಪರ್ನ ನಾವು ಯೂಸ್ ಮಾಡಿದ್ದು, ಹಾಗೆ ರೆಡಿ ಮಾಡಿದ್ದು ಅಂತ ಅಂದ್ಬಿಟ್ಟು. ಸೊ ಇಂಗ್ಲೀಷ್ ವರ್ಷನ್ನಲ್ಲಿರುತ್ತೆ ಕ್ವೆಶನ್ ಪೇಪರ್. ಸೊ ತಡ ಮಾಡದೆ ಬನ್ನಿ ಕ್ವೆಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟಿಗೆ ನಮಗೆ ಸಿಗ್ತಾ ಇರೋದು MCQ ಕ್ವೆಶನ್ ಪೇಪರ್. ಸೊ MCQಸಲ್ಲಿ ಫಸ್ಟ್ ಕ್ವೆಶನ್ ಬಂದು, ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಆಪ್ಷನ್ ಈಸ್ ಅವೈಲೇಬಲ್ ಅಂಡರ್ ಎಡಿಟ್ ಮೆನು ಆಫ್ ಡ್ಯಾಶ್ ಡ್ರಾಪ್ ಡೌನ್ ಮೆನು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ ಸ್ಟೈಲ್ಸ್, ಎಡಿಟ್, ಚೇಂಜ್, ಫಾಂಟ್ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಪ್ರಕಾರ ಆನ್ಸರ್ ಯಾವುದಿರ್ಬೋದು ಗೆಸ್ ಮಾಡಿ. ಹಾಗೆ ಆನ್ಸರ್ ವೈಸ್ ಬರೋದಾದರೆ, ಸೊ ಚೇಂಜ್ ಬಂದು ಆನ್ಸರ್ ಆಗಿರುತ್ತೆ. ಸೊ ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಆಪ್ಷನ್ ಈಸ್ ಅವೈಲೇಬಲ್ ಅಂಡರ್ ಎಡಿಟ್ ಸಬ್ ಮೆನು ಆಫ್ ಚೇಂಜ್ ಡ್ರಾಪ್ ಡೌನ್ ಮೆನು ಆಗಿರುತ್ತೆ. ಸೊ ಸೆಕೆಂಡ್ ಕ್ವೆಶನಿಗೆ ಹೋಗೋದಾದರೆ, ಆ್ಯಂಡ್ ಡ್ಯಾಶ್ ಕ್ಯಾನ್ ಬಿ ಅ ಕಾಂಬಿನೇಷನ್ ಆಫ್ ಟೆಕ್ಸ್ಟ್ ಆ್ಯಂಡ್ ಇಮೇಜ್ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಸೊ ಯಾವುದು ಟೆಕ್ಸ್ಟ್ ಮತ್ತು ಇಮೇಜ್ ಎರಡರ ಕಾಂಬಿನೇಷನ್ ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಐಡಿಯಾ ಬಂದಿರುತ್ತೆ ಆಲ್ರೆಡಿ ಯಾವುದಾಗಿರ್ಬೋದು ಅಂತಂದ್ಬಿಟ್ಟು. ಸೊ ನಾನು ಆನ್ಸರ್ ವೈಸ್ ಬರೋದಾದರೆ, ಸೊ ಇಮೇಲ್ ಸಿಗ್ನೇಚರ್ ಕ್ಯಾನ್ ಬಿ ಅ ಕಾಂಬಿನೇಷನ್ ಆಫ್ ಟೆಕ್ಸ್ಟ್ ಆ್ಯಂಡ್ ಇಮೇಜಸ್ ಅಂತ ಆಗಿರುತ್ತೆ ಆನ್ಸರ್. ಸೊ ಲಿಂಕಿಂಗ್ ಡೇಟಾ ಫ್ರಮ್ ವರ್ಕ್ ಬುಕ್ ಕುಡ್ ಬಿ ಯೂಸ್ಫುಲ್ ಇನ್ ಸಿಚುವೇಶನ್ ಟು ಡ್ಯಾಶ್ ಡೇಟಾ ಫ್ರಮ್ ಅದರ್ ವರ್ಕ್ ಬುಕ್ ಅಂತ ಕೇಳಿದ್ದಾರೆ. ಸೊ ಕನ್ಸಾಲಿಡೇಟಿಂಗ್ ಆನ್ಸರ್ ಆಗಿರುತ್ತೆ. ಸೊ ಎಕ್ಸ್ಪ್ಲನೇಷನ್ ವೈಸ್ ಬರೋದಾದರೆ, ಲಿಂಕಿಂಗ್ ಡೇಟಾ ಫ್ರಮ್ ವರ್ಕ್ ಬುಕ್ ಕುಡ್ ಬಿ ಯೂಸ್ಫುಲ್ ಇನ್ ಅ ಸಿಚುವೇಶನ್. ಒಂದು ವರ್ಕ್ ಬುಕ್ನಲ್ಲಿ ಡೇಟಾನ ಲಿಂಕ್ ಮಾಡೋದ್ರಿಂದ ಯಾವ ರೀತಿ ಒಂದು ಯೂಸ್ಫುಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಏನಾಗುತ್ತೆ, ಕನ್ಸಾಲಿಡೇಷನ್ ನಾವು ಮಾಡ್ದಂಗೆ ಆಗುತ್ತೆ. ಸೊ ನಮಗೆಲ್ಲ ಒಂದು ಡೇಟಾ ಒಟ್ಟಿಗೆ ನಮಗೆ ಸಿಗ್ತಾ ಇರುತ್ತೆ. ಸೊ ಆನ್ಸರ್ ಬಂದು ಕನ್ಸಾಲಿಡೇಷನ್ ಆಗಿರುತ್ತೆ. ಇನ್ನು ಪ್ರೊಫೈಲ್ ಮೊಜಿಲಾ ಥಂಡರ್ಬರ್ಡ್ ಇಸ್ ಸ್ಟೋರ್ಡ್ ಇನ್ ಡ್ಯಾಶ್ ಫೋಲ್ಡರ್ ಅಂತ ಕೇಳಿದ್ದಾರೆ. ಸೊ ಈ ಕ್ವೆಶನ್ ತುಂಬ ಸಲ ರಿಪೀಟ್ ಆಗಿದೆ. ಮೊಜಿಲಾ ಥಂಡರ್ಬರ್ಡ್ ಮತ್ತು ಮೋಸ್ ಬ್ಯಾಕಪ್ ಬಗ್ಗೆ ಕ್ವೆಶನ್ಸ್ ಗ್ಯಾರಂಟಿ ನಾವು ಇಟ್ಕೋಬೋದು. ಸೊ ಕಂಪಲ್ಸರಿಯಾಗಿ ಕೇಳ್ತಾರೆ. ಸೊ ಅರ್ಥ ಮಾಡ್ಕೊಳ್ಳಿ, ಮೊಜಿಲಾ ಥಂಡರ್ಬರ್ಡ್ ಪ್ರೊಫೈಲು ಯಾವುದರಲ್ಲಿ ಸ್ಟೋರ್ ಆಗಿರುತ್ತೆ, ಯಾವ ಫೋಲ್ಡರಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಬಂದು ಎಗೇನ್ ಥಂಡರ್ಬರ್ಡ್ ಫೋಲ್ಡರಲ್ಲಿ ಸ್ಟೋರ್ ಆಗಿರುತ್ತೆ. ಫಿಫ್ತ್ ಕ್ವೆಶನ್, ಕಸ್ಟಮ್ ಸ್ಲೈಡ್ ಶೋ ಆಪ್ಷನ್ ಇಸ್ ಅವೈಲೇಬಲ್ ಇನ್ ಡ್ಯಾಶ್ ಡ್ರಾಪ್ ಡೌನ್ ಮೆನು ಅಂತ ಕೇಳಿದ್ದಾರೆ. ಸೊ ಕಸ್ಟಮ್ ಸ್ಲೈಡ್ ಶೋ ಅಂತ ಕೇಳ್ದಂಗೆ ನೀವೇನು ಅನ್ಕೋತೀರಾ, ಸಬ್ ಮೆನುನೇ ನೆನೆಸ್ಕೋತೀರಾ. ಕಸ್ಟಮ್ ಸ್ಲೈಡ್ ಶೋನೇ ಒಂದು ಡ್ರಾಪ್ ಡೌನ್ ಮೆನು ಆಗಿರುತ್ತೆ ಅಂತ. ನೋ. ಸೊ ಮೆನು ಬಂದು ಮೇನ್ ಮೆನು ಬಂದು ಸ್ಲೈಡ್ ಶೋ ಮೆನು ಆಗಿರುತ್ತೆ. ಸೊ ಅದರ ಒಳಗಡೆ ಕಸ್ಟಮ್ ಸ್ಲೈಡ್ ಶೋ ಆಪ್ಷನ್ ನಮಗೆ ಸಿಗುತ್ತೆ. ಸೊ ಸಿಕ್ಸ್ತ್ ಕ್ವೆಶನ್ ಬಂದು, ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಆಪ್ಷನ್ ಕ್ಯಾನ್ ಬಿ ಆಕ್ಸೆಸ್ ಥ್ರೂ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಬಂದು, ಫಸ್ಟು ನಾವು ಫೈಲ್
ಮತ್ತು ನ್ಯೂ ಮತ್ತು ಮೆಸೇಜಿಗೆ ಹೋಗಿ ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ನ ಮಾಡ್ಕೋಬೋದು. ಅಂದರೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ನ ಕಸ್ಟಮೈಸೇಷನ್ ಮಾಡಲಿಕ್ಕೆ ಯಾವ ಸ್ಟೆಪ್ಸ್ನ ತೊಗೋಬೇಕು ಅಂತಂದರೆ ಫೈಲ್, ನೆಕ್ಸ್ಟ್ ನ್ಯೂ ಮತ್ತು ಮೆಸೇಜಿಗೆ ಹೋಗಿ ನಾವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ನಾವು ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಇಮೇಲ್ ಮೆಸೇಜಿಂಗಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕ್ವೆಶನ್ನ. ಸೊ ವೈಡ್ಲಿ ಯೂಸ್ಡ್ ಫೀಚರ್ ಆಫ್ ಡ್ಯಾಶ್ ಸಾಫ್ಟ್ವೇರ್ ಆರ್ ಪೈವೋಟ್ ಟೇಬಲ್ ಆ್ಯಂಡ್ ಚಾರ್ಟ್ ಅಂತ ಕೇಳಿದ್ದಾರೆ. ಯಾವುದರಲ್ಲಿ ನಾವು ಹೆಚ್ಚಿನ ಅಂಶ ಪೈವೋಟ್ ಟೇಬಲ್ ಮತ್ತು ಚಾರ್ಟನ್ನು ಯೂಸ್ ಮಾಡ್ತಾ ಇರ್ತೀವಿ ಅಂತ ಕೇಳಿದ್ದಾರೆ. ಸೊ ಸ್ಪ್ರೆಡ್ಶೀಟಲ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ ಆ್ಯಂಡ್ ದ ಆನ್ಸರ್ ಇಸ್ ಸ್ಪ್ರೆಡ್ಶೀಟ್. 8ನೇ ಕ್ವೆಶನ್, ರಿಹರ್ಸ್ ಟೈಮಿಂಗ್ ಆಪ್ಷನ್ ಇಸ್ ಅವೈಲೇಬಲ್ ಇನ್ ಡ್ಯಾಶ್ ಟ್ಯಾಬ್ ಅಂತ ಕೇಳಿದ್ದಾರೆ. ರಿಹರ್ಸ್ ಟೈಮಿಂಗ್ ಆಪ್ಷನ್ ಯಾವ ಟ್ಯಾಬ್ನಲ್ಲಿ ನಮಗೆ ಸಿಗುತ್ತೆ ಅಂತ. ಈಗಿನ ಸ್ಲೈಡ್ ಶೋ ಆಪ್ಷನ್ನಲ್ಲೇ ಆ ಟ್ಯಾಬಲ್ಲೇ ನಮಗೆ ಸಿಗುತ್ತೆ ರಿಹರ್ಸ್ ಟೈಮಿಂಗ್. ಸೊ ನಾವಿದರಲ್ಲಿ ಟೈಮಿಂಗ್ನ ಸೆಟ್ ಮಾಡ್ಕೋಬೋದು, ಎಲ್ಲ ಸ್ಲೈಡಿಗೂ ಸೆಟ್ ಮಾಡ್ಬೋದು, ಇಲ್ಲಾಂದರೆ ಸ್ಪೆಸಿಫಿಕ್ ಸ್ಲೈಡಿಗೂ ಸೆಟ್ ಮಾಡ್ಕೋಬೋದು. ಹಿ ಡ್ಯಾಶ್ ಫಾರ್ ಲ್ಯಾಪ್ಟಾಪ್ ಬಟ್ ಹಿ ಲೇಟರ್ ಚೇಂಜ್ಡ್ ಹಿಸ್ ಮೈಂಡ್ ಟು ಆರ್ಡರ್ ಡೆಸ್ಕ್ಟಾಪ್ ಆಗಬೇಕು ಕ್ವೆಶನ್. ಸೊ ಏನಾಗುತ್ತೆ, ಇದ್ರದ್ದು ರೈಟ್ ಫಾರ್ಮೇಟ್ನ ನಾವು ಇಲ್ಲಿ ಚೂಸ್ ಮಾಡಬೇಕು. ಸೊ ಹಿ ಆರ್ಡರ್ಡ್ ಫಾರ್ ಲ್ಯಾಪ್ಟಾಪ್ ಬಟ್ ಲೇಟರ್ ಹಿ ಚೇಂಜ್ಡ್ ಹಿಸ್ ಮೈಂಡ್ ಆ್ಯಂಡ್ ಆರ್ಡರ್ಡ್ ಡೆಸ್ಕ್ಟಾಪ್ ಅಂತ ಆಗಬೇಕು. ಸೊ ಆನ್ಸರ್ ಬಂದು ಆರ್ಡರ್ಡ್ ಆಗಿರುತ್ತೆ. ಸೊ 10th ಕ್ವೆಶನ್, ಡ್ಯಾಶ್ ಇಸ್ ಎ ಸಾಫ್ಟ್ವೇರ್ ದಟ್ ಪ್ರೊಡ್ಯೂಸ್ಡ್ ಇನ್ HTML ಕೋಡ್ ವಿತೌಟ್ ಆರ್ ವಿತ್ HTML ಅಂತ ಕೇಳಿದ್ದಾರೆ. ಸೊ ಯಾವುದದು ಸಾಫ್ಟ್ವೇರ್ ನಾವು HTML ಕೋಡ್ ಬರೀದೇನೆ HTMLನ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ಈ ಕ್ವೆಶನ್ನ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ ಸುಮಾರು ಸಲ. ಆ ಸಾಫ್ಟ್ವೇರ್ ಬಂದು MEW, ಮೈಕ್ರೋಸಾಫ್ಟ್ ಎಕ್ಸ್ಪ್ರೆಷನ್ ವೆಬ್ ಆಗಿರುತ್ತೆ. ಸೊ ಫೈಲ್ ಎಕ್ಸ್ಟೆನ್ಷನ್ ಫಾರ್ iCalendar ಫೈಲ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. iCalendar ಫೈಲ್ ಮೇಲೆ ಕಂಪಲ್ಸರಿ ಕ್ವೆಶನ್ ಇದ್ದೇ ಇರುತ್ತೆ. ಸೊ ಫೈಲ್ ಎಕ್ಸ್ಟೆನ್ಷನ್ ಬಂದು .ics ಆಗಿರುತ್ತೆ. ಸೊ ವರ್ಡಿಗೆ ಬಂದಾಗ .docx ಆಗುತ್ತೆ, ಪವರ್ ಪಾಯಿಂಟಿಗೆ ಬಂದಾಗ .pptx ಆಗುತ್ತೆ, ಎಕ್ಸೆಲಿಗೆ ಬಂದಾಗ .xlsx ಆಗುತ್ತೆ, ಹಾಗೆ ಒಂದು iCalendar ಫೈಲಿಗೆ ಬಂದಾಗ ಅದು .ics ಆಗುತ್ತೆ. HTML ಸೇವ್ ಮಾಡೋದಕ್ಕೆ ಫೈಲ್ ಎಕ್ಸ್ಟೆನ್ಷನ್ ಯಾವುದಾಗುತ್ತೆ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಸೊ 12th ಕ್ವೆಶನಿಗೆ ಹೋಗೋದಾದರೆ, ಡ್ಯಾಶ್ ಯು ಲೈಕ್ ಮೀ ಟು ಶೋ ಯು ದ ವೇ ಅಂತ ಕೇಳಿದ್ದಾರೆ. ಇದೊಂದು ಕ್ವೆಶನ್ ಫಾರ್ಮ್. ಸೊ ಇಲ್ಲಿ ಒಂದು ವರ್ಡ್ ಯಾವ್ದು ಮಿಸ್ ಆಗಿದೆ ಅದನ್ನು ನಾವು ಸೇರಿಸಬೇಕು ಅಂತ ಹೇಳಿದ್ದಾರೆ. ಕ್ವೆಶನ್ ಪೇಪರಲ್ಲಿ ನೀವು ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಕುಡ್, ವುಡ್, ವಿಲ್, ಶುಡ್ ಈ ರೀತಿ ಎಲ್ಲ ಕೇಳ್ಬೋದು ಅವರು. ಸೊ ರೈಟ್ ಆನ್ಸರ್ ಬಂದು ವುಡ್ ಯು ಲೈಕ್ ಮೀ ಟು ಶೋ ಯು ದ ವೇ ಅಂತ ಕೇಳ್ದಂಗೆ ಆಗುತ್ತೆ. ನಾನು ನಿಮಗೆ ದಾರಿ ತೋರಿಸ್ಬೋದಾ, ನಿಮ್ಗೆ ಇಷ್ಟನಾ ಅಂತ ಕೇಳ್ದಂಗೆ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನಿಗೆ ಬರೋದಾದರೆ, ಮೆಟಾ ಎಲಿಮೆಂಟ್ಸ್ ಕ್ಯಾನ್ ಬಿ ಇನ್ಸರ್ಟೆಡ್ ಥ್ರೂ ಡ್ಯಾಶ್ ಆಪ್ಷನ್ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಒಂದು ಕಂಪಲ್ಸರಿ ಕ್ವೆಶನ್. ಒಂದು ಫಿಲ್ ದ ಬ್ಲ್ಯಾಂಕ್ಸಲ್ಲಿ ಕೇಳ್ತಾರೆ. ಮಿಸ್ ಆಯಿತು ಅಂದರೆ 1 ಮಾರ್ಕ್ ಕ್ವೆಶನ್ ಅಥವಾ 2 ಮಾರ್ಕ್ಸ್ ಕ್ವೆಶನ್ಗೆ ಇದನ್ನ ಕಂಪಲ್ಸರಿ ಕೇಳ್ತಾರೆ. ಸೊ 1 ಮಾರ್ಕ್ ಕ್ವೆಶನ್ಸ್ ಇಲ್ಲ, 2 ಮಾರ್ಕ್ಸ್ ಕ್ವೆಶನ್ಸಿಗೆ ಇದು ಕಂಪಲ್ಸರಿ ಬಂದೇ ಬರುತ್ತೆ. ಸೊ ಮೆಟಾ ಎಲಿಮೆಂಟ್ಸ್ ಇನ್ಸರ್ಟ್ ಮಾಡಬೇಕು ಅಂತಂದರೆ ನಾವು ಪೇಜ್ ಪ್ರಾಪರ್ಟಿ ಆಪ್ಷನ್ಸ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಈಗ ನೆಕ್ಸ್ಟ್ ಪಾರ್ಟ್ ಬಿಗೆ ಹೋಗೋ ಟೈಮು. ಸೊ ಪಾರ್ಟ್ ಬಿನಲ್ಲಿ ಒಟ್ಟು 11 ಕ್ವೆಶನ್ಸ್ ಇದೆ. ಅದು 6 ಕ್ವೆಶನ್ಸನ್ನು ಸೇರಿಕೊಂಡ್ರೆ ಮಿನಿಮಮ್ ಇಲ್ಲಿ ನಿಮಗೆ 17 ಕ್ವೆಶನ್ಸ್ ಅಂತೂ ಕಂಪಲ್ಸರಿ ಸಿಗುತ್ತೆ. ಹಾಗಂತ ಹೇಳಿ ನೀವು 6 ಕ್ವೆಶನ್ಸ್ ಇರುತ್ತೆ ಅಂತ ಹೇಳಿ ಕೈಕಟ್ಟು ಕೂರೋ ಆಗಿಲ್ಲ. ಎಲ್ಲ ಕ್ವೆಶನ್ಸಿಗೂ ಆನ್ಸರ್ ನಿಮಗೆ ಗೊತ್ತಿರಬೇಕು. ಮ್ಯಾಕ್ಸಿಮಮ್ ನೀವು ಅಲ್ಲಿಗೆ ಸ್ಟ್ರೆಚೇಬಲ್ ಆನ್ಸರ್ಸ್ ಆದರೂ ಬರೆಯೋದಕ್ಕೆ ತಯಾರಿರಬೇಕು. ಸೊ ಫಸ್ಟ್ ಕ್ವೆಶನ್, ಪರ್ಪಸ್ ಆಫ್ ಮೇಲ್ ಮರ್ಜಿಂಗ್ ಅಂತ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ದ ಪರ್ಪಸ್ ಆಫ್ ಮೇಲ್ ಮರ್ಜಿಂಗ್ ಅಂತ. ಮೇಲ್ ಮರ್ಜಿಂಗ್ ಏನಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಮೇಲ್ ಮರ್ಜ್ ಇಸ್ ಅ ಸಾಫ್ಟ್ವೇರ್ ಫೀಚರ್ ಯೂಸ್ಡ್ ವೈಡ್ಲಿ ಟು ಕ್ರಿಯೇಟ್ ಪರ್ಸನಲೈಸ್ಡ್ ಕವರ್ ಲೆಟರ್ಸ್ ಆರ್ ಇಮೇಲ್ಸ್. ಸೊ ನೋಡಿ ಗಮನಿಸಬೇಕು, ಪರ್ಸನಲೈಸ್ಡ್ ಕವರ್ ಲೆಟರ್ಸ್ ಮತ್ತು ಇಮೇಲ್ಸ್ನ ರೆಡಿ ಮಾಡೋದಕ್ಕೋಸ್ಕರ ಮೇಲ್ ಮರ್ಜನ್ನ ಯೂಸ್ ಮಾಡ್ತೀವಿ. ದಿಸ್ ಫೀಚರ್ ಈಸ್ ವೆರಿ ಯೂಸ್ಫುಲ್ ವೆನ್ ಯು ವಾಂಟ್ ಟು ಸೆಂಡ್ a letter to multiple recipients and at the same time want to give each letter a personalized touch ಅಂತ. ಇದನ್ನು ನಾವು ಹೆಚ್ಚು ರಿಸೀವರ್ಸಿಗೆ ಸೆಂಡ್ ಮಾಡುವಾಗ ಯೂಸ್ ಮಾಡ್ಕೋಬೋದು ಈ ಫೀಚರ್ನ. ಮತ್ತು ಇದಕ್ಕೊಂದು ಪರ್ಸನಲೈಸ್ ಟಚ್ ಕೊಡೋದಕ್ಕೋಸ್ಕರ ಮೇಲ್ ಮರ್ಜ್ನ ಯೂಸ್ ಮಾಡ್ಕೋಬೋದು. ಸೊ ಆನ್ಸರ್ನ ಅರ್ಥ ಮಾಡ್ಕೊಂಡು ಓದಿ, ಬೇಗ ತಲೆಗೆ ಹೋಗುತ್ತೆ, ಹಾಗೆ ನೆನಪಲ್ಲಿ ಉಳ್ಕೊಳ್ಳುತ್ತೆ. ಸೊ ಸೆಕೆಂಡ್ ಕ್ವೆಶನ್ ಬಂದರೆ, ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಇನ್ಸರ್ಟ್ ಅ ಕಮೆಂಟ್ ಇನ್ ಅ ಸ್ಪ್ರೆಡ್ಶೀಟ್ ಅಂತ ಕೇಳಿದ್ದಾರೆ. ಸ್ಪ್ರೆಡ್ಶೀಟ್ನಲ್ಲಿ ಕಮೆಂಟ್ ಇನ್ಸರ್ಟ್ ಮಾಡೋದು ಹೇಗೆ ಅಂತ ನಾವು ಈಗ ಪ್ರೊಸೀಜರ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡಬೇಕು, ಪ್ಲೇಸ್ ದ ಕರ್ಸರ್ ಆನ್ ಅ ರಿಕ್ವೈರ್ಡ್ ಸೆಲ್ಲಲ್ಲಿ ಯಾವ ಸೆಲ್ಲಿಗೆ ಹಾಕಬೇಕು ಕಮೆಂಟ್ ಅನ್ನೋದನ್ನ ನಾವು ಫಸ್ಟ್ ಚೂಸ್ ಮಾಡಿ ಅಲ್ಲಿಗೆ ಕ್ಲಿಕ್ ಮಾಡಬೇಕು. ಇನ್ಸರ್ಟ್ ಆಪ್ಷನ್, ಇನ್ಸರ್ಟ್ ಟ್ಯಾಬನ್ನು ನಾವು ಚೂಸ್ ಮಾಡ್ತೀವಿ. ಕಮೆಂಟ್ ಆಪ್ಷನ್ ನೆಕ್ಸ್ಟ್ ಚೂಸ್ ಮಾಡ್ತೀವಿ.
ಇದು ಒಂದು ಮೆಥಡ್ ಆದರೆ ಆರ್ನಲ್ಲಿ ಇನ್ನೊಂದು ಮೆಥಡ್ ಇದೆ. ನಾವು ಕಂಟ್ರೋಲ್ ಆಲ್ಟ್ ಸಿ ಶಾರ್ಟ್ಕಟ್ ಕೀನ ಯೂಸ್ ಮಾಡಿದ್ರು ಕೂಡ ಕಾಮೆಂಟನ್ನು ಇನ್ಸರ್ಟ್ ಮಾಡ್ಬೋದು. ಸೊ ಇದು 2 ಮಾರ್ಕ್ಸಿಗೆ ಕೇಳಿರೋದ್ರಿಂದ ಇನ್ ಡೀಟೇಲ್ ಬೇಡ, ಪ್ರೊಸೀಜರ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಸೊ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ 3ನೇ ಕ್ವೆಶನಿಗೆ ಬರೋದಾದರೆ ಎಕ್ಸ್ಪ್ಲೇನ್ ಆರ್ ಲಿಸ್ಟ್ ದ ಡಿಫ್ರೆಂಟ್ ಸ್ಕಿಲ್ ಟು ದ ರಿಕ್ವೈರ್ಡ್. ಸೊ ಟು ಬಿ ರಿಕ್ವೈರ್ಡ್ ಟು ಬಿ ಅ ಗುಡ್ CSR ಆಗಬೇಕಿತ್ತು ಇದು ಕ್ವೆಶನ್. ಸೊ ಒಬ್ಬ ಗುಡ್ CSR ಆಗಬೇಕು ಅಂದರೆ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಆಗಬೇಕು ಅಂದರೆ ಯಾವ ಎಲ್ಲ ಸ್ಕಿಲ್ಸ್ ಇರಬೇಕು ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಂಬರ್ 1 ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಸೊ ಮಾತಾಡಲಿಕ್ಕೆ ಬರಬೇಕು ಅವರಿಗೆ, ಎಲ್ಲ ಮಾಧ್ಯಮದಲ್ಲೂ ಅವರು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಬೇಕು, ಅವ್ರಿಗಷ್ಟು ಎಬಿಲಿಟಿ ಇರಬೇಕು. ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರಬೇಕು. ಒಬ್ಬ ಕಸ್ಟಮರ್ ನಮಗೆ ಕಾಲ್ ಮಾಡಿ ಒಂದು ಪ್ರಾಬ್ಲಮ್ ರೈಸ್ ಮಾಡಿದಾಗ ಅದನ್ನ ಸಾಲ್ವ್ ಮಾಡೋ ಕೆಪಾಸಿಟಿ ನಮಗಿರಬೇಕು. ಆ್ಯಂಡ್ ಕಂಪ್ಯೂಟರ್ ಸ್ಕಿಲ್ ಇರಬೇಕು. ನಿಮಗೆ ಗೊತ್ತಿದೆ ಟೆಕ್ನಾಲಜಿ ಇಲ್ಲದೇ ಯಾವ ಒಂದು ಫೀಲ್ಡು ಕೂಡ ಇವಾಗ ವರ್ಕ್ ಆಗ್ತಾಯಿಲ್ಲ. ಸೊ ಕಂಪ್ಯೂಟರ್ ಸ್ಕಿಲ್ ಇರಲೇಬೇಕು. ಆ್ಯಂಡ್ ಪೀಪಲ್ ಸ್ಕಿಲ್ ಇರಬೇಕು. ಜನ ಬಳಕೆ ಮಾಡ್ಕೊಳ್ಳೋ ಅಂಥ ಒಂದು ಹ್ಯಾಬಿಟ್ ಇರಬೇಕು ಅವರಿಗೆ. ಸೊ ನಾವು ಮಾತಾಡುವಾಗಲೇ ಅವರು ನಮ್ಮ ಜೊತೇಲಿ ನೆಕ್ಸ್ಟ್ ಕಾನ್ವರ್ಸೇಷನ್ ಬೆಳೆಸೋದಕ್ಕೆ ಅಟ್ರ್ಯಾಕ್ಟ್ ಆಗಬೇಕು ಅಥವಾ ಅವ್ರು ಇಷ್ಟಪಡಬೇಕು. ಆ ರೀತಿ ಗ್ರಾಮರ್ ಆ್ಯಂಡ್ ಸ್ಪೆಲ್ಲಿಂಗ್ ಸ್ಕಿಲ್ ಇರಬೇಕು. ಸೊ ನಾವು ಹೇಳೋದೊಂದು ಅವ್ರಿಗೆ ಅರ್ಥ ಆಗೋದೊಂದು ಆಗಬಾರ್ದು. ನಮಗೆ ಫಸ್ಟು ಗ್ರಾಮರ್ ನಾಲೆಡ್ಜ್ ಇರಬೇಕು, ಸ್ಪೆಲ್ಲಿಂಗ್ ನಾಲೆಡ್ಜ್ ಇರಬೇಕು. ನಾವು ಕಳಿಸೋ ಇಮೇಲ್ ಅವ್ರಿಗೆ ಓದ್ಲಿಕ್ಕೆ ಗೊತ್ತಿರಬೇಕು. ಕಮ್ಯುನಿಕೇಷನ್ ಮೆಸೇಜಸ್ನ ಅವರು ನೀಟಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗಬೇಕು. ನಾವೇನೋ ಕಳಿಸಿ ಅವರೇನೋ ಅರ್ಥ ಮಾಡ್ಕೊಳ್ಳೋ ರೀತಿ ಇರಬಾರ್ದು. ಇದಿಷ್ಟು ಸ್ಕಿಲ್ಸ್ ಕಂಪಲ್ಸರಿ CSR ಆಗಲಿಕ್ಕೆ. ಸೊ ಇನ್ಯಾವುದಾದ್ರೂ ಸ್ಕಿಲ್ಸ್ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ರೈಟ್ ದ ಸ್ಟೆಪ್ಸ್ ಟು ಕ್ರಿಯೇಟ್ ಹೈಪರ್ ಲಿಂಕ್ ಟು ಇಮೇಲ್ ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಈ ಕ್ವೆಶನ್ ನಮಗೆ ಟೆಕ್ಸ್ಟ್ ಬುಕ್ನಲ್ಲೇ ಸಿಕ್ಕಿದೆ, ಬಟ್ ಇದಕ್ಕೆ ಆನ್ಸರ್ ನಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಸಿಗಲಿಲ್ಲ. ಸೊ ಇದಕ್ಕೆ ನಾನೇ ಆನ್ಸರ್ನ ಎಕ್ಸಿಕ್ಯೂಟ್ ಮಾಡಿ ಟ್ರೈ ಮಾಡಿ ಇದರಲ್ಲಿ ಹಾಕಲಿಕ್ಕೆ ಮತ್ತು ಬೇರೊಂದಷ್ಟು ಮೆಟೀರಿಯಲ್ಸಲ್ಲಿ ಫೆಚ್ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡಿದ್ದೀನಿ. ಆನ್ಸರ್ ಸೂಟೇಬಲ್ ಆಗಿ ಮ್ಯಾಚ್ ಆಗಿದೆ. ಸೊ ಇದನ್ನು ನೀವು ಬರೆಯೋದ್ರಿಂದ ಆನ್ಸರ್ಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಓಪನ್ ದ ಡಾಕ್ಯುಮೆಂಟ್ ಆರ್ ಅ ವೆಬ್ ಪೇಜ್ ವೇರ್ ಯು ವಾಂಟ್ ಟು ಕ್ರಿಯೇಟ್ ಅ ಹೈಪರ್ ಲಿಂಕ್. ಫಸ್ಟು ನಾವು ಯಾವ ಒಂದು ಡಾಕ್ಯುಮೆಂಟಿಗೆ ಹೈಪರ್ ಲಿಂಕ್ ಕ್ರಿಯೇಟ್ ಮಾಡಬೇಕು ಅದನ್ನು ಓಪನ್ ಮಾಡಬೇಕು. ಸೆಲೆಕ್ಟ್ ದ ಟೆಕ್ಸ್ಟ್ ಆರ್ ಇಮೇಜ್ ದಟ್ ಯು ವಾಂಟ್ ಟು ಸೆಲೆಕ್ಟ್ ಆ್ಯಸ್ ಹೈಪರ್ ಲಿಂಕ್. ಸೊ ನಾವು ಸ್ಪ್ರೆಡ್ಶೀಟಲ್ಲೂ ಹೈಪರ್ ಲಿಂಕ್ ಕ್ರಿಯೇಟ್ ಮಾಡುವಾಗ ಇದೇ ಪ್ರೊಸೀಜರ್ನ ಫಾಲೋ ಮಾಡಿರ್ತೀವಿ. ಫಸ್ಟು ನಾವು ಎಲ್ಲಿಗೆ ಹೈಪರ್ ಲಿಂಕ್ ಇನ್ಸರ್ಟ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡ್ತೀವಿ. ಸಪೋಸ್ ಸಮ್ಟೈಮ್ಸ್ ಏನಾದ್ರು ನಾವು ಅದಕ್ಕೆ ಮುಂಚೆನೇ ಏನಾದರೂ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದು ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ತೀವಿ. ಸೊ ರೈಟ್ ಕ್ಲಿಕ್ ಆ್ಯಂಡ್ ಚೂಸ್ ದ ಹೈಪರ್ ಲಿಂಕ್ ಸೊ ನೀವು ಸೆಲೆಕ್ಟ್ ಮಾಡಿರೋ ಟೆಕ್ಸ್ಟ್ ಅಥವಾ ಇಮೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಿದಾಗ ಹೈಪರ್ ಲಿಂಕ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ, ಅದನ್ನು ಚೂಸ್ ಮಾಡಬೇಕು. ಇನ್ಸರ್ಟ್ ಹೈಪರ್ ಲಿಂಕ್ ಡೈಲಾಗ್ ಬಾಕ್ಸ್ ಅಪಿಯರ್ಸ್. ನಾವು ಚೂಸ್ ಮಾಡ್ತಾ ಇದ್ದಂಗೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಇಮೇಲ್ ID-ನ ನಾವು ಎಂಟರ್ ಮಾಡಬೇಕು, ಇಮೇಲ್ ಅಡ್ರೆಸ್ ಫೀಲ್ಡ್ನಲ್ಲಿ. ಸೊ ಇಫ್ ಯು ವಾಂಟ್ ಟು ಆ್ಯಡ್ ಅಡಿಷ್ನಲ್ ಮೆಸೇಜ್ ಅಲಾಂಗ್ ವಿತ್ ಇಮೇಲ್ ID, ಟೈಪ್ ಇಟ್ ಆನ್ ಅ ಮೆಸೇಜ್ ಫೀಲ್ಡ್ ಅಂತ ಹೇಳಿದ್ದಾರೆ. ಸೊ ನಮಗೆ ಇಮೇಲ್ ID ಅಲ್ಲದೇ ಸಪೋಸ್ ಏನಾದರೂ ನಾವು ಇಮೇಲ್ ಅಡ್ರೆಸ್ ಕೊಟ್ಟಿರ್ತೀವಿ ಅಂತ ಅಂದ್ಕೊಳ್ಳೋಣ, ಸಮ್ ನೇಮ್ ಒಂದಷ್ಟು ನಂಬರ್ ಇರುತ್ತೆ @gmail.com ಅಂತಿರುತ್ತೆ. ಸೊ ಅದು ಹಾಗೇ ವಿಸಿಬಲ್ ಆಗಬಾರ್ದು. ಅಲ್ಲಿಗೆ ಇಮೇಲ್ ಅಂತಂದ್ಬಿಟ್ಟು ನಾವೇನಾದರೂ ಟೆಕ್ಸ್ಟನ್ನು ಇನ್ಸರ್ಟ್ ಮಾಡಬೇಕು ಅಂದರೆ ಮೆಸೇಜ್ ಫೀಲ್ಡಲ್ಲಿ ಅಥವಾ ಟೆಕ್ಸ್ಟ್ ಬಾಕ್ಸ್ ಫೀಲ್ಡ್ನಲ್ಲಿ ಒಂದು ಟೆಕ್ಸ್ಟನ್ನು ನಾವು ಟೈಪ್ ಮಾಡಬೇಕಾಗುತ್ತೆ. ಸೊ ನಾವಲ್ಲಿ ಏನೆಲ್ಲ ಕೊಡ್ಬೋದು, ಜಿಮೇಲ್ ಅಂತ ಕೊಡ್ಬೋದು, ಇಮೇಲ್ ಅಡ್ರೆಸ್ ಅಂತ ಕೊಡ್ಬೋದು, ಇಮೇಲ್ ID ಅಂತಲೂ ಕೊಡ್ಬೋದು. ಹೀಗೆ ಸೊ ಯೂಸರ್ ಫ್ರೆಂಡ್ಲಿ ಆಗಿರಬೇಕು ಟೆಕ್ಸ್ಟ್. ನಾವು ಅದನ್ನ ನೋಡ್ತಾ ಇದ್ದಾಗೆ ಅರ್ಥ ಆಗಬೇಕು, ಆ ರೀತಿ ಕೊಡಬೇಕಾಗತ್ತೆ. ಕ್ಲಿಕ್ ಓಕೆ, ದ ಹೈಪರ್ ಲಿಂಕ್ ವಿಲ್ ಬಿ ಕ್ರಿಯೇಟೆಡ್ ಆಟೋಮೆಟಿಕ್ಲಿ ಅಂತ ಅಂದ್ಬಿಟ್ಟು ಆನ್ಸರ್ ಎಂಡ್ ಆಗುತ್ತೆ. ಸೊ ಓಕೆ ಕ್ಲಿಕ್ ಮಾಡೋದ್ರ ಜೊತೆಗೆ ಹೈಪರ್ ಲಿಂಕ್ ಇನ್ಸರ್ಟು ಆಗುತ್ತೆ ಆಟೋಮೆಟಿಕ್ಕಾಗಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಓಪನ್ ಕೂಡ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ITES ಅಂತ ಹೇಳಿದ್ದಾರೆ. ಸೊ ಫುಲ್ ಫಾರ್ಮ್ ಕೇಳಿಲ್ಲ ಅವರು, ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ. ಎಕ್ಸ್ಪ್ಯಾಂಡ್ ಅಂತ ಕೇಳಿದಿದ್ರೆ ITESನ ಎಕ್ಸ್ಪ್ಯಾಂಡ್ ಮಾಡಬೇಕಿತ್ತು. ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ ಸರ್ವಿಸ್ ಅಂತ ಅಂದ್ಬಿಟ್ಟು. ಸೊ ಇವಾಗ ನೀವು ಏನು ಎಕ್ಸ್ಪ್ಲೇನ್ ಮಾಡಬೇಕು, ಜೊತೆಗೆ ಎಕ್ಸ್ಪ್ಯಾಂಡ್ ಮಾಡೋದ್ರಿಂದ ನಿಮಗೊಂದು ಮಾರ್ಕ್ಸ್ ಅಡಿಷ್ನಲ್ ಸಿಗುತ್ತೆ. ಹಾಗಾಗಿ ಆನ್ಸರ್ನಲ್ಲಿ ITES ಸ್ಟ್ಯಾಂಡ್ಸ್ ಫಾರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸ್. ದಿಸ್ ಮೀನ್ಸ್ ಸರ್ವಿಸ್ ಈಸ್ ಡೆಲಿವರ್ಡ್ ಓವರ್ ಅ ಟೆಲಿಕಾಮ್ ನೆಟ್ವರ್ಕ್ಸ್, ಫೋನ್ ಆಗಿರ್ಬೋದು ಆರ್ ಇಂಟರ್ನೆಟ್ ಆಗಿರ್ಬೋದು, ಇಮೇಲ್ ಚಾಟ್ ಈ ರೀತಿ ಏನಾದರೂ ಆಗಿರ್ಬೋದು, ಟು ಮಿಲಿಯನ್ಸ್ ಆಫ್ ಕಸ್ಟಮರ್ಸ್ ಆಫ್ ಡಿಫ್ರೆಂಟ್ ಕಂಪನೀಸ್ ಅಕ್ರಾಸ್ ದ ವರ್ಲ್ಡ್. ಈ ಆನ್ಸರ್ನ ಒಂದು ಮೀನಿಂಗ್ ಏನಂದರೆ, ಸೊ ನಮ್ಮ ಸರ್ವಿಸ್ ಬಂದು ನಾವೇನು ಒಂದು ಸೇವೆ ಸಲ್ಲಿಸಬೇಕು ಅಂತಿರ್ತೀವಿ ಕಸ್ಟಮರ್ಗೆ, ಅದನ್ನು ನಾವು ಒಂದು ಫೋನ್ ಕಾಲ್ ಮುಖಾಂತರ ಇಲ್ಲ ಅಂತಂದರೆ ಇಂಟರ್ನೆಟ್ ಯೂಸ್ ಮಾಡಿಕೊಂಡು ಇಮೇಲ್ ಚಾಟಿಂಗ್ ಇದ್ರ ಮೇಲೆ ನಾವು ಅವರಿಗೆ ಸರ್ವಿಸ್ನ ಪ್ರೊವೈಡ್ ಮಾಡೋದಾಗಿರುತ್ತೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ ಸರ್ವಿಸ್. ಸೊ
ಸೊ ರೈಟ್ ಎನಿ 3 ಅಡ್ವಾಂಟೇಜಸ್ ಆಫ್ ಐ ಟಿ ಅಂತ ಮತ್ತೆ ಒಂದು ಕ್ವೆಶನ್ ಇದೆ ಐ ಟಿ ಮೇಲೆ. ದ ಅಡ್ವಾಂಟೇಜಸ್ ಆಫ್ ಐ ಟಿ ಈಸ್ ದ ಇನ್ಫಾರ್ಮೇಷನ್ ವಿಲ್ ಬಿ ಪ್ರಾಸೆಸ್ಡ್, communicated, displayed and recovered in a fast, error free and proper way ಅಂತ ಹೇಳಿದ್ದಾರೆ. ಸೊ ಇನ್ಫಾರ್ಮೇಷನ್ ಏನಾಗುತ್ತೆ, ಫಸ್ಟ್ ಪ್ರಾಸೆಸ್ ಆಗುತ್ತೆ ಮತ್ತು ಕಮ್ಯುನಿಕೇಟ್ ಆಗುತ್ತೆ, ಒಬ್ಬರಿಂದ ಒಬ್ಬರಿಗೆ ವಿಲೇವಾರಿ ಆಗುತ್ತೆ, ಮತ್ತು ಡಿಸ್ಪ್ಲೇಡ್ ಆಗುತ್ತೆ. ಅದನ್ನು ನಾವು ಯಾವಾಗ ಬೇಕಾದರೂ ನೋಡಿಕೊಂಡು ತಿಳ್ಕೊಬೋದು. ಮತ್ತೇನಾಗುತ್ತೆ, ರಿಕವರ್ ಆಗುತ್ತೆ ಫಾಸ್ಟಾಗಿ ಇನ್ಫಾರ್ಮೇಷನ್. ಹೇಗೆ, ಅದರಲ್ಲಿ ನಮಗೇನಾದ್ರು ಎರರ್ ಇತ್ತು ಅಂತಂದರೆ ಅದನ್ನ ನಾವು ರಿಕವರ್ ಮಾಡ್ಕೊಳ್ಳಿಕ್ಕೆ ಎನೇಬಲ್ ಇರಬೇಕು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಅದು ಎರರ್ ಫ್ರೀ ಆಗಿರಬೇಕು. ಹಾಗೆ ಒಂದು ಪ್ರಾಪರ್ ವೇನಲ್ಲಿ ಪೀಪಲ್ಗೆ ಕಮ್ಯುನಿಕೇಟ್ ಆಗೋ ರೀತಿ ಇರಬೇಕು. ಅದು ಅಡ್ವಾಂಟೇಜ್ ಬಂದು ಐ ಟಿದಾಗಿರುತ್ತೆ, ಇನ್ಫಾರ್ಮೇಷನ್ ಟೆಕ್ನಾಲಜಿದು. ಟೆಕ್ನಾಲಜಿನ ಬಳಸ್ಕೊಂಡು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋದು ಸಿಂಪಲ್ ವೇನಲ್ಲಿ ಆನ್ಸರ್ ಆಗಿರುತ್ತೆ. ವಿಚ್ ಹೆಲ್ಪ್ಸ್ ಇನ್ ಇನ್ನೊಂದು ಆನ್ಸರ್ ನೋಡೋದಾದರೆ, ವಿಚ್ ಹೆಲ್ಪ್ಸ್ ಇನ್ ಕ್ರಿಯೇಷನ್ ಆಫ್ whole new field of opportunity for skilled people, leading to new and interesting jobs such as hardware, software developers, computer programmers, web designers, system analysis, etc. ಅಂತ. ಸೊ ಇದರ ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಂತಂದರೆ, ಒಂದು ಹೊಸ ಫೀಲ್ಡ್ ಮತ್ತು ಆಪರ್ಚುನಿಟಿನ ಕ್ರಿಯೇಟ್ ಮಾಡೋದಾಗಿರುತ್ತೆ. ಯಾರಿಗೆ, ಪೀಪಲ್ ಯಾರು ಇದು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ ಇಂಟ್ರೆಸ್ಟ್ ಇರುತ್ತೋ, ಕಂಪ್ಯೂಟರ್ ಪ್ರೋಗ್ರಾಮಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೋ, ವೆಬ್ ಡಿಸೈನಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೋ, ಸಿಸ್ಟಮ್ ಅನಾಲಿಸಿಸಲ್ಲಿ ಇಂಟ್ರೆಸ್ಟ್ ಇರುತ್ತೋ, ಇಂಥವ್ರಿಗೆ ಒಂದು ಜಾಬ್ ಆಪರ್ಚುನಿಟಿನ ಪ್ರೊವೈಡ್ ಮಾಡೋದು ಐ ಟಿಯ ಒಂದು ಮೇನ್ ಅಡ್ವಾಂಟೇಜ್ ಆಗಿರುತ್ತೆ. ಸೊ ಇಲ್ಲಿ ಇದೊಂದಿಷ್ಟು ವರ್ಡ್ಗಳು ಬಂದಿರೋ ಕಾರಣಾಗಿ ನಾನೊಂದು ಇನ್ಫಾರ್ಮೇಷನ್ನ ಅನೌನ್ಸ್ಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಮುಂಬರೋ ಕ್ಲಾಸಸ್ಗಳಲ್ಲಿ ನಾವು ಸಾಫ್ಟ್ವೇರ್ ಡೆವಲಪಿಂಗ್ ಬಗ್ಗೆ, ಹಾಗೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಬಗ್ಗೆ, ವೆಬ್ ಡಿಸೈನಿಂಗ್ ಬಗ್ಗೆ, ಸಿಸ್ಟಮ್ ಅನಾಲಿಸಿಸ್ ಬಗ್ಗೆ ನೆಕ್ಸ್ಟ್ ಕ್ಲಾಸಸ್ಗಳನ್ನ ತಗೊಳ್ತಾ ಇದ್ದೀವಿ. ಸೊ ಯಾರಿಗೆಲ್ಲ ವಿತೌಟ್ ಟೆಕ್ನಿಕಲ್ ನಾಲೆಡ್ಜ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಗೆ ಹೋಗಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಇನ್ಫಾರ್ಮೇಷನ್ನ ತಿಳ್ಕೊಬೋದು, ಹಾಗೆ ಡೀಟೇಲ್ಡಾಗಿ ಕಲಿಬೋದು. ಕೋಡಿಂಗ್ ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಮುಂಬರೋ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಆ್ಯಂಡ್ ಅದು ಕೂಡ ಈ ವಾರದಲ್ಲೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಎಕ್ಸ್ಪ್ಲೈನ್ ದ ಪ್ರೊಸೀಜರ್ ಟು ಕ್ರಿಯೇಟ್ ಎನ್ವಲಪ್ಸ್ ಅಂತ ಕೇಳಿದ್ದಾರೆ. ಸೊ ಎನ್ವಲಪ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಪ್ರೊಸೀಜರ್ಸ್ ಏನೇನು ಅಂತ, ಸೆಲೆಕ್ಟ್ ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು, ನ್ಯೂ ಮೇಲೆ ಕ್ಲಿಕ್ ಮಾಡಬೇಕು, ಟೆಕ್ಸ್ಟ್ ಡಾಕ್ಯುಮೆಂಟಿಗೆ ಹೋಗಬೇಕು. ನೆಕ್ಸ್ಟು ಸೆಲೆಕ್ಟ್ ಇನ್ಸರ್ಟಿಗೆ ಹೋಗಬೇಕು. ಸೊ ನಾವು ಒಂದು ಸಲ ಡಾಕ್ಯುಮೆಂಟ್ ಓಪನ್ ಮಾಡಾಗಿದೆ ಫಸ್ಟ್ ಸ್ಟೆಪ್ನಲ್ಲಿ. ನೆಕ್ಸ್ಟ್ ಇನ್ಸರ್ಟಿಗೆ ಹೋಗ್ತೀವಿ, ಎನ್ವಲಪ್ ಓಪನ್ ಮಾಡ್ತೀವಿ, ಎನ್ವಲಪ್ ಡೈಲಾಗ್ ಬಾಕ್ಸ್ ಅಪಿಯರ್ ಆಗುತ್ತೆ. ಸೊ ಒಂದು ಡಾಕ್ಯುಮೆಂಟ್ ಓಪನ್ ಆಗಿಲ್ಲ ಅಂದರೆ ಎನ್ವಲಪ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಸ್ಟೆಪ್ನಲ್ಲಿ ಡಾಕ್ಯುಮೆಂಟ್ ಓಪನ್ ಮಾಡಿದ್ದೀವಿ, ಸೆಕೆಂಡ್ ಸ್ಟೆಪ್ನಲ್ಲಿ ಇನ್ಸರ್ಟಿಗೆ ಹೋಗಿ ಎನ್ವಲಪ್ನ ಓಪನ್ ಮಾಡ್ಕೊಂಡಿದ್ದೀವಿ, ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ. ಸೆಲೆಕ್ಟ್ ಡೇಟಾ ಸೋರ್ಸ್ ಫ್ರಮ್ ಡೇಟಾ ಡ್ರಾಪ್ ಡೌನ್ ಲಿಸ್ಟ್. ಇಲ್ಲಿ ಡ್ರಾಪ್ ಡೌನ್ ಲಿಸ್ಟಲ್ಲಿ ನಾವು ಡೇಟಾ ಸೋರ್ಸ್ನ ಚೂಸ್ ಮಾಡಬೇಕು. ನೆಕ್ಸ್ಟ್ ಸೆಲೆಕ್ಟ್ ಶೀಟ್ 1 ಫ್ರಮ್ ಟೇಬಲ್ ಡ್ರಾಪ್ ಡೌನ್ ಲಿಸ್ಟ್. ಅಲ್ಲಿ ಶೀಟ್ 1ನ ನಾವು ಚೂಸ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಟೈಟಲ್ ಫ್ರಮ್ ದ ಡೇಟಾಬೇಸ್ ಫೀಲ್ಡ್ ಡ್ರಾಪ್ ಡೌನ್ ಆ್ಯಂಡ್ ಕ್ಲಿಕ್ ಓಕೆ ಬಟನ್ ಆಗಬೇಕದು, ಕ್ಲಿಕ್ ಬಟನ್ ಅಲ್ಲ. ರಿಪೀಟ್ ಟು ಆ್ಯಡ್ ಅ ನೇಮ್, ಅಡ್ರೆಸ್, ಸಿಟಿ ಆ್ಯಂಡ್ ಪೋಸ್ಟಲ್ ಕೋಡ್. ಇಲ್ಲಿ ಟೈಟಲ್ ಮತ್ತು ಡೇಟಾಬೇಸ್ ಫೀಲ್ಡನ್ನು ನಾವು ಚೂಸ್ ಮಾಡ್ಕೋಬೇಕು. ಅಲ್ಲಿ ನಾವು ನೇಮ್, ಅಡ್ರೆಸ್, ಸಿಟಿ ಮತ್ತು ಪೋಸ್ಟಲ್ ಕೋಡ್ನೆಲ್ಲ ಇನ್ಸರ್ಟ್ ಮಾಡ್ಬೋದು. ಸೊ ಇವಾಗ ಏನು ಮಾಡಬೇಕು, ಕ್ಲಿಕ್ ನ್ಯೂ ಡಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವಾಗ ನಮ್ಮ ಎನ್ವಲಪ್ ಕಂಪ್ಲೀಟಾಗಿ ರೆಡಿಯಾಗಿರುತ್ತೆ. ಸೊ ನೇಮ್ ಮತ್ತು ಅಡ್ರೆಸ್ ಬಾರ್ನಲ್ಲಿ ನಾವು ಟೈಪ್ ಮಾಡ್ತಾ ಹೋಗ್ತೀವಿ, ಸಿಟಿನ ಫಿಲ್ ಮಾಡ್ತೀವಿ, ಪೋಸ್ಟಲ್ ಕೋಡ್ನು ಕೂಡ ಫಿಲ್ ಮಾಡ್ತೀವಿ. ಎನ್ವಲಪ್ ಡೀಸೆಂಟ್ ಆ್ಯಂಡ್ ಫಾರ್ಮಲ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ನಾ ಏನೇ ಪ್ರೊಸೀಜರ್ ಹೇಳಿಕೊಟ್ರು ಇದನ್ನು ಡೀಸೆಂಟಾಗಿ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡೋದೇ ನಿಮ್ಮ ಟಾಸ್ಕು. ಸೊ ಹಾಗೆ ಮಾಡಿದಾಗ್ಲೇ ಸ್ಕಿಲ್ ಇಂಡಿಯಾದ ಒಂದು ಸ್ಕೀಮ್ ವರ್ಕೌಟ್ ಆಗೋದು. ಸೊ ನೀವೇನು ಕ್ರಿಯೇಟಿವ್ ಇದು ವೇಸ್ನ ಫೈಂಡ್ ಔಟ್ ಮಾಡ್ತೀರೋ ಅದೇ ನಿಮಗೆ ಮುಂದೆ ಹೆಲ್ಪ್ ಆಗೋದು. ಸೊ ಇವಾಗ ಪ್ರಾಕ್ಟಿಕಲ್ ವೈಸ್ ಬೇಡ, ಥಿಯರಿ ವೈಸ್ ಬರೋಣ. ವಾಟ್ ಈಸ್ ದ ಪರ್ಪಸ್ ಆಫ್ ಡಿಜಿಟಲ್ ಸಿಗ್ನೇಚರ್ ಅಂತ ನೆಕ್ಸ್ಟ್ ಕ್ವೆಶನ್ ಇದೆ. ಸೊ ಡಿಜಿಟಲ್ ಸಿಗ್ನೇಚರ್ನ ಪರ್ಪಸ್ ಏನು ಅಂತ, ಡಿಜಿಟಲಿ ಸೈನಿಂಗ್ ಅ ಡಾಕ್ಯುಮೆಂಟ್ assures recipient that it was created by a known sender and not altered during transit. ಈ ಕ್ವೆಶನ್ ನಮಗೆ ರಿಪೀಟ್ ಆಗಿದೆ 2018 or 19 ಕ್ವೆಶನ್ ಪೇಪರಲ್ಲಿ ಅಂತ ಅನಿಸುತ್ತೆ. ಸೊ ಡಿಜಿಟಲ್ ಸಿಗ್ನೇಚರ್ನ ಒಂದು ಮೇನ್ ಅಡ್ವಾಂಟೇಜ್ ಏನು ಅಂತಂದರೆ, ನಾವು ಯಾರಿಗಾದರೂ ನಮ್ಮ ಮೇಲ್ನ ನಾವು ಸೆಂಡ್ ಮಾಡಿದಾಗ ರಿಸೀವರ್ಗೆ ಒಂದು ಅಥೆಂಟಿಕೇಷನ್ ಇರುತ್ತೆ. ಸೊ ಇವರು ನಿಜವಾದ ಸೆಂಡರೇ ನಮಗೆ ಸೆಂಡ್ ಮಾಡಿದ್ದಾರೆ, ಸ್ಪ್ಯಾಮ್ ಅಲ್ಲ ಇದು ಅನ್ನೋದೊಂದು ಅಥೆಂಟಿಕೇಷನ್ ಇರುತ್ತೆ ಡಿಜಿಟಲ್ ಸೈನಿಂದ.
ಸೊ ಅವ್ರಿಗೊಂದು ನಂಬಿಕೆ ಇರುತ್ತೆ. ಸೊ ಯಾವುದೇ ರೀತಿ ಆಲ್ಟ್ರೇಷನ್ ಆಗಿಲ್ಲ ಇದು ಸೆಂಡ್ ಆಗಬೇಕಾದ್ರೆ ಮತ್ತು ರಿಸೀವ್ ಆಗುವಾಗ. ಸೊ ಎನ್ಕ್ರಿಪ್ಟ್ ಮತ್ತು ಡಿಕ್ರಿಪ್ಟ್ ಮೆಥಡ್ ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೆಂಡ್ ಆಗೋ ನಡುವೆ ಯಾರು ಬೇಕಾದ್ರೂ ಏನು ಬೇಕಾದರೂ ಡಿಜಿಟಲಿ ಆಲ್ಟರ್ ಮಾಡ್ಬೋದು. ಹಾಗಾಗಿ ಎನ್ಕ್ರಿಪ್ಷನ್ ಆ್ಯಂಡ್ ಡಿಕ್ರಿಪ್ಷನ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಸೊ ಈ ಒಂದು ಟೈಮ್ನಲ್ಲಿ ಏನೇ ಒಂದು ಡೀಟೇಲ್ಸನ್ನು ಆಲ್ಟರ್ ಆಗಿಲ್ಲ ಅನ್ನೋದನ್ನ ಡಿಜಿಟಲ್ ಸಿಗ್ನೇಚರ್ ಕ್ಲಾರಿಫೈ ಮಾಡುತ್ತೆ. ಸೊ ಎಕ್ಸಾಂಪಲ್, ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಆನ್ ಸೆಂಡಿಂಗ್ ಔಟ್ ಪ್ರಾಡಕ್ಟ್ಸ್ ಆ್ಯಂಡ್ ಪ್ರೈಸಿಂಗ್ ಡೀಟೇಲ್ಸ್ ಟು ಡಿಸ್ಟ್ರಿಬ್ಯೂಟರ್ಸ್ ಆರ್ ಡೀಲರ್ಸ್. ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಬೆಸ್ಟ್ ಡೀಟೇಲ್. ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯವರು ಒಂದು ಪ್ರಾಡಕ್ಟ್ನ ಸೆಂಡ್ ಮಾಡಬೇಕಾದ್ರೆ ಪ್ರೈಸಿಂಗ್ ಡೀಟೇಲ್ಸ್ನ ಸೆಂಡ್ ಮಾಡಿದ್ರು ಅಂತಂದರೆ, ಸಪೋಸ್ ಅಲ್ಲಿ ಮಧ್ಯದಲ್ಲಿ ಯಾರಾದರೂ ಅದನ್ನು ಆಲ್ಟರ್ ಮಾಡೋ ಚಾನ್ಸಸ್ ಇರುತ್ತೆ. ಅದು PDF ಕನ್ವರ್ಟ್ ಆಗಿರ್ಬೋದು, ಆಗಿಲ್ದೇನೂ ಇರ್ಬೋದು. ಸೊ ಆಲ್ಟರ್ ಮಾಡೋ ಚೇಂಜಸ್ ಇರುತ್ತೆ. ಡಿಜಿಟಲ್ ಸಿಗ್ನೇಚರ್ ಅದರಲ್ಲಿ ಇತ್ತು ಅಂತಂದರೆ ಯಾವುದೇ ರೀತಿ ಆಲ್ಟ್ರೇಷನ್ ಆಗಿಲ್ಲ ಅನ್ನೋ ನಂಬಿಕೆ ರಿಸೀವರ್ಗೂ ಕೂಡ ಇರುತ್ತೆ, ಸೆಂಡರ್ಗೂ ಕೂಡ ಒಂದು ನಂಬಿಕೆ ಇರುತ್ತೆ, ನನ್ನ ಡಿಜಿಟಲ್ ಸಿಗ್ನೇಚರ್ ಅಲ್ಲಿದೆ ಅನ್ನೋದು. ಸೊ 9th ಕ್ವೆಶನ್ ಹೋಗೋಣ. ಲಿಸ್ಟ್ ಎನಿ 3 ಸಿನಾರಿಯೋ ವೇರ್ ಯು ನೀಡ್ ಟು ಪರ್ಫಾರ್ಮ್ ಅ ಬ್ಯಾಕಪ್ ಅಂತ ಕೇಳಿದ್ದಾರೆ. ಸೊ ಬ್ಯಾಕಪ್ ಮಾಡೋದಕ್ಕೆ 3 ಸಿನಾರಿಯೋ ಯಾವುದನ್ನು ಫಾಲೋ ಮಾಡ್ತೀವಿ ಅನ್ನೋದನ್ನ ಲಿಸ್ಟ್ ಮಾಡಬೇಕು. ಮೂವಿಂಗ್ ಡೇಟಾ ಟು ಅನದರ್ ಕಂಪ್ಯೂಟರ್. ಬ್ಯಾಕಪ್ ಮಾಡೋಕ್ಕೆ ಮುಂಚೆ ಡೇಟಾನ ಒಂದು ಕಡೆ ಟ್ರಾನ್ಸ್ಫರ್ ಮಾಡಿಟ್ಕೋಬೇಕು. ಅದು ಬೇಕಾದರೆ ನೀವು ಹಾರ್ಡ್ ಡಿಸ್ಕ್ನಲ್ಲೂ ಬೇಕಾದರೆ ಮಾಡಿಟ್ಕೋಬೋದು, ಇಲ್ಲ ಬೇರೆ ಕಂಪ್ಯೂಟರ್ಗೂ ಟ್ರಾನ್ಸ್ಫರ್ ಮಾಡ್ಬೋದು. ಫಾರ್ಮೇಟಿಂಗ್ ಆ್ಯಂಡ್ ರೀಇನ್ಸ್ಟಾಲಿಂಗ್ OS. ಸೊ OSನ ರೀಇನ್ಸ್ಟಾಲ್ ಮಾಡಬೇಕು. ಮಾಡೋಕ್ಕೂ ಮುಂಚೆ ಫಾರ್ಮೇಟ್ ಮಾಡಬೇಕು, ಇಲ್ಲಾಂತಂದರೆ ಬ್ಯಾಕಪ್ ಮಾಡುವಾಗ ಹಳೆ ಡೀಟೇಲ್ಸನ್ನು ವಾಪಸ್ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಜನರಲ್ ಬ್ಯಾಕಪ್ ಫಾರ್ ಪ್ರೊಟೆಕ್ಷನ್. ಸೊ ಜನರಲ್ ಬ್ಯಾಕಪ್ ಅನ್ನೋ ಒಂದು ಆಪ್ಷನ್ನ ನಾವು ಚೂಸ್ ಮಾಡಿರಬೇಕು. ಯಾಕೆ? ಪ್ರೊಟೆಕ್ಷನ್ಗೆ ಬೇಕಾಗಿರೋ ಡೇಟಾಗಳು ಪ್ರೊಟೆಕ್ಟ್ ಆಗಿದೆ ಅನ್ನೋದಕ್ಕೋಸ್ಕರ. ಸೊ ಇನ್ನು 10th ಕ್ವೆಶನ್ಗೆ ಬರೋದಾದರೆ, ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಟು ಆ್ಯಡ್ ಆಟೋ ಥಂಬ್ನೈಲ್ ಟು ದ ಪಿಕ್ಚರ್ ಇನ್ MEW. ಇಲ್ಲಿ ಆ್ಯಡ್ ಮಿಸ್ ಆಗಿದೆ. ಸ್ಟೆಪ್ಸ್ ಟು ಆ್ಯಡ್ ಆಟೋ ಥಂಬ್ನೈಲಿನ ಪಿಕ್ಚರ್ ಇನ್ MEW ಅಂತ ಕೇಳಿದ್ದಾರೆ. ಸೊ ಆಟೋ ಥಂಬ್ನೈಲ್ನ ಆ್ಯಡ್ ಮಾಡಬೇಕು ಅಂದರೆ ಮೈಕ್ರೋಸಾಫ್ಟ್ ಎಕ್ಸ್ಪ್ರೆಷನ್ ವೆಬ್ನಲ್ಲಿ ಆ್ಯಡ್ ಮಾಡಬೇಕು ಅಂದರೆ ಏನೆಲ್ಲ ಸ್ಟೆಪ್ಸ್ನ ನಾವು ಕೈಗೊಳ್ಳಬೇಕು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಫಸ್ಟ್ ಇನ್ಸರ್ಟಿಗೆ ಹೋಗಬೇಕು, ನೆಕ್ಸ್ಟ್ ಪಿಕ್ಚರ್ಸ್, ಆಮೇಲೆ ಫೈಲ್ನಲ್ಲಿ ನಾವು ಇದು ಎಕ್ಸ್ಪ್ಲೋರರ್ ಏನಿರುತ್ತೆ ಅಲ್ಲಿ ಚೂಸ್ ಮಾಡಬೇಕು ಯಾವ ಪಿಕ್ಚರ್ ಬೇಕು ಅಂತ. ನೆಕ್ಸ್ಟ್ ಸೆಲೆಕ್ಟ್ ಮಲ್ಟಿಪಲ್ ಪಿಕ್ಚರ್ ಯೂಸಿಂಗ್ ಕಂಟ್ರೋಲ್ ಕ್ಲಿಕ್ ಅಂತ ಹೇಳಿದ್ದಾರೆ. ಸೊ ನಮಗೆ ಒಂದಕ್ಕಿಂತ ಹೆಚ್ಚು ಪಿಕ್ಚರ್ಸ್ನ ಚೂಸ್ ಮಾಡಬೇಕು ಅಂದರೆ ಕಂಟ್ರೋಲ್ನ ಹೋಲ್ಡ್ ಮಾಡ್ಕೋಬೇಕು. ಆಮೇಲೆ ಯಾವ್ಯಾವ ಪಿಕ್ಚರ್ ಬೇಕೋ ಅದ್ರ ಮೇಲೆ ಒಂದೊಂದು ಕ್ಲಿಕ್ ಮಾಡ್ತಾ ಹೋಗಬೇಕು. ಆವಾಗ ಮಲ್ಟಿಪಲ್ ಪಿಕ್ಚರ್ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಇನ್ಸರ್ಟ್, ಆಮೇಲೆ ಸೆಲೆಕ್ಟ್ ಇನ್ಸರ್ಟ್, ಸ್ಕಿಪ್ ಆಲ್ಟರ್ನೇಟ್ ಟೆಕ್ಸ್ಟ್ ಆ್ಯಂಡ್ ಕ್ಲಿಕ್ ಓಕೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಆಮೇಲೆ ಇನ್ಸರ್ಟಿಗೆ ಹೋಗಬೇಕು. ನಿಮ್ಮ ಏನು ಫೈಲ್ ಮ್ಯಾನೇಜರ್ ಡೈಲಾಗ್ ಬಾಕ್ಸ್ ಏನು ಓಪನ್ ಆಗಿರುತ್ತೆ ಅದರಲ್ಲಿ ಇನ್ಸರ್ಟ್ ಅನ್ನೋ ಫಸ್ಟ್ ಆಪ್ಷನ್ ಬರುತ್ತೆ. ನೆಕ್ಸ್ಟು ಇದು ಕ್ಲಿಕ್ ಓಕೆ ಅನ್ನೋದು ಅಥವಾ ಫಸ್ಟು ಇನ್ಸರ್ಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಇನ್ಸರ್ಟ್ ಬರಲಿಲ್ಲ ಅಂತಂದರೆ ಓಕೆ ಅನ್ನೋ ಒಂದು ಆಪ್ಷನ್ನ ಕೊಟ್ಟಿರ್ತಾರೆ, ಅದನ್ನ ಚೂಸ್ ಮಾಡಬೇಕು. ಸೊ ಸೆಲೆಕ್ಟ್ ಇಮೇಜ್, ರೈಟ್ ಕ್ಲಿಕ್, ಸೆಲೆಕ್ಟ್ ಆಟೋ ಥಂಬ್ನೈಲ್, ರಿಪೀಟ್ ದ ಪ್ರೊಸೀಜರ್ ಫಾರ್ ಎವ್ರಿ ಇಮೇಜಸ್. ಸೊ ಆಮೇಲೆ ಏನು ಮಾಡಬೇಕು, ಇಮೇಜಸ್ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು, ಆಟೋ ಥಂಬ್ನೈಲ್ನ ಚೂಸ್ ಮಾಡಬೇಕು. ಇದೇ ಪ್ರೊಸೀಜರ್ನ ಪ್ರತಿಯೊಂದು ಇಮೇಜಸ್ಗೂ ಫಾಲೋ ಮಾಡಬೇಕು. The thumbnail displayed on a web page, click file and save. ಸೊ ಈ ಪ್ರೊಸೀಜರ್ ಫಾಲೋ ಮಾಡುವಾಗಲೇ ನಿಮಗೆ ಥಂಬ್ನೇಲು ಇದು ವೆಬ್ ಪೇಜ್ನಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಆಮೇಲೆ ಏನು ಮಾಡಬೇಕು, ನಾವು ಬಹಳ ಮುಖ್ಯವಾಗಿ ಫೈಲ್ನ ಸೇವ್ ಮಾಡ್ಕೋಬೇಕು. ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಪ್ಷನ್ನ ಚೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ವೆಶನ್, ರೈಟ್ ದ 3 ಕ್ಯಾಟಗರೀಸ್ ಆಫ್ ಟೆಂಪ್ಲೇಟ್ ಇನ್ MEW ಅಂತ ಹೇಳಿದ್ದಾರೆ. ಟೆಂಪ್ಲೇಟ್ ಬಗ್ಗೆ ನೀವು ಚಾಪ್ಟರಲ್ಲಿ ಓದಿರ್ತೀರ, ಆದರೆ ಟೆಂಪ್ಲೇಟ್ನ 3 ಕ್ಯಾಟಗರಿ ಯಾವುದು ಅನ್ನೋದು ಚಾಪ್ಟರ್ನಲ್ಲಿ ಡಿಸ್ಪ್ಲೇ ಮಾಡಿಲ್ಲ. ಸೊ ಇದಕ್ಕೆ ನೀವು ಟೆಂಪ್ಲೇಟ್ಸ್ನ ಓಪನ್ ಮಾಡಿದಾಗ ನಿಮಗೆ ಆ 3 ಕ್ಯಾಟಗರಿ ಯಾವುದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಫಸ್ಟ್ ಬಂದು ಬಿಸ್ನೆಸ್ ಟೆಂಪ್ಲೇಟ್ ಮೇಲೆ ನಿಮಗೊಂದಷ್ಟು ಸೆವರಲ್ ಆಪ್ಷನ್ಸ್ ಇರುತ್ತೆ. ಪರ್ಸನಲ್ ಟೆಂಪ್ಲೇಟ್ಸ್ ಮೇಲೆ ಸೆವರಲ್ ಆಪ್ಷನ್ಸ್ ಇರುತ್ತೆ. ಹಾಗೆ ಕಸ್ಟಮೈಸ್ಡ್ ಅಥವಾ ಆರ್ಗನೈಸೇಷನಲ್ ಟೆಂಪ್ಲೇಟ್ಸ್ ಅಂತ ಇನ್ನೊಂದು ಆಪ್ಷನ್ ಇರುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನಿಗೆ ಹೋಗೋದಾದರೆ, ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಆ್ಯಡಿಂಗ್ ಮಲ್ಟಿಮೀಡಿಯಾ ಎಲಿಮೆಂಟ್ಸ್ ಇನ್ ಡೀಟೇಲ್ ಅಂತ ಕೇಳಿದ್ದಾರೆ. ಸೊ ಮಲ್ಟಿಮೀಡಿಯಾ ಡೀಟೇಲ್ಸ್ ಅಂತಂದ್ರೂ ಒಂದೇ, ಮೆಟಾ ಎಲಿಮೆಂಟ್ಸ್ ಅಂತಂದ್ರೂ ಒಂದೇ. ಸೊ ಮಲ್ಟಿಮೀಡಿಯಾ ಎಲಿಮೆಂಟ್ಸ್ನ ಆ್ಯಡ್ ಮಾಡೋದಕ್ಕೆ ಡೀಟೇಲ್ ಪ್ರೊಸೀಜರ್ನ ಹೇಳಿ ಅಂತ ಇದ್ರ ಮೀನಿಂಗ್ ಆಗಿರುತ್ತೆ. ಸೊ ಏನು ಮಾಡ್ತೀವಿ, ಫಸ್ಟು ಕ್ರಿಯೇಟ್
ನ್ಯೂ ಪೇಜ್, ಒಂದು ಹೊಸ ಪೇಜನ್ನು ಕ್ರಿಯೇಟ್ ಮಾಡ್ತೀವಿ. ಅದನ್ನು ಸೇವ್ ಆ್ಯಸ್ meta.html ಅಂತ ಸೇವ್ ಮಾಡ್ತೀವಿ. ಸೊ MEWನಲ್ಲಿ ಸೇವ್ ಮಾಡುವಾಗ ಆಟೋಮೆಟಿಕಲಾಗಿ HTML ಫಾರ್ಮೇಟಿಗೆ ಸೇವ್ ಆಗುತ್ತೆ. ಬಟ್ ಫಾರ್ ಅ ಸೇಫರ್ ಸೈಡ್ meta.html ಅಂತ ಡೀಟೇಲ್ಸ್ ಕೊಟ್ಟಿದ್ದಾರೆ ನಮಗೆ. ಸೊ ಇನ್ನು ರೈಟ್ ಕ್ಲಿಕ್ ಮಾಡಬೇಕು. ಯಾವುದ್ರ ಮೇಲೆ? ಬಾಡಿ ಆಫ್ ದ ಕಂಟೆಂಟ್ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು. ಸೆಲೆಕ್ಟ್, ಆ ನಂತರ ಸೆಲೆಕ್ಟ್ ಪೇಜ್ ಪ್ರಾಪರ್ಟೀಸ್ ಮೇಲೆ ಹೋಗಬೇಕು. ಸೊ ನೆಕ್ಸ್ಟು ಅಲ್ಲಿ ಟೈಟಲ್ನ ಸ್ಪೆಸಿಫೈ ಮಾಡಬೇಕು, ಡಿಸ್ಕ್ರಿಪ್ಷನ್ನ ಸ್ಪೆಸಿಫೈ ಮಾಡಬೇಕು, ಹಾಗೆ ಕೀವರ್ಡನ್ನು ಹಾಕಬೇಕು. ಕೀವರ್ಡ್ಸ್ ಇಲ್ಲದೋದ್ರೆ ಕಂಪ್ಲೀಷನ್ ಆಗೋದಿಲ್ಲ. ಸೊ ಟೈಟಲ್, ಡಿಸ್ಕ್ರಿಪ್ಷನ್ ಮತ್ತು ಕೀವರ್ಡ್ ಮೂರನ್ನು ಹಾಕಿ ಓಕೆ ಅಂತ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಫೈಲ್ನ ಸೇವ್ ಮಾಡಿ F12 ಪ್ರೆಸ್ ಮಾಡಿ ಪ್ರಿವ್ಯೂ ನೋಡಿದ್ರೆ ನಿಮಗೆ ಮೆಟಾ ಎಲಿಮೆಂಟ್ ಆ್ಯಡ್ ಆಗಿರೋದನ್ನ ಡೀಟೇಲ್ ಆಗಿ ನೋಡ್ಬೋದು. So the next question is define paraphrasing, why it is necessary. ಪ್ಯಾರಾಫ್ರೇಸಿಂಗ್ ಅಂತಂದರೆ ಅದೊಂದು ರೀಸ್ಟೇಟ್ಮೆಂಟ್ ಆಫ್ ಅ ಟೆಕ್ಸ್ಟ್ ಆಗಿರುತ್ತೆ. ಒಂದು ಟೆಕ್ಸ್ಟ್ನ ಇನ್ನೊಂದು ಆಲ್ಟರ್ನೇಟಿವ್ ಸ್ಟೇಟ್ಮೆಂಟ್ ಆಗಿರುತ್ತೆ, ಅಥವಾ ಪ್ಯಾಸೇಜಸ್ ಅಥವಾ ಇದು ಇನ್ನೊಂದು ಯಾವುದಾದ್ರೂ ಒಂದು ವರ್ಕ್ಗೆ ಮೀನಿಂಗ್ ಆಗಿರುತ್ತೆ, ಆಲ್ಟರ್ನೇಟಿವ್ ಮೀನಿಂಗ್ ಆಗಿರುತ್ತೆ. ಸೊ ಇದೇನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಒಂದಕ್ಕಿಂತ ಹೆಚ್ಚು ಮೀನಿಂಗ್ನ ಒಂದು ಫಾರ್ಮ್ನಲ್ಲಿ ಕೊಡೋದಕ್ಕೋಸ್ಕರ ಯೂಸ್ ಆಗಿರುತ್ತೆ. ಸೊ ವಾಟ್ ಈಸ್ ಲೀವ್ ಅಪ್ಲಿಕೇಶನ್ ಅನ್ನೋದು ನೆಕ್ಸ್ಟ್ ಕ್ವೆಶ್ಚನ್ ಆಗಿದೆ. ಆ್ಯನ್ ಅಪ್ಲಿಕೇಶನ್ ಫಾರ್ ಅ ಲೀವ್ ಇಸ್ ಕಾಮನ್ ಇನ್ ಎಂಪ್ಲಾಯ್ಮೆಂಟ್, ಇಮೇಲ್ ಆರ್ ಅ ಲೆಟರ್ ರೈಟಿಂಗ್ ಟೈಪ್ಡ್ ಇನ್ ಅ ಆರ್ಗನೈಸೇಷನ್ ಅನ್ನೋದು ಆನ್ಸರ್ ಆಗಿರುತ್ತೆ. ಸೊ ವಾಟ್ ಈಸ್ ಲೀವ್ ಅಪ್ಲಿಕೇಶನ್ ಅಂತ ಕೇಳಿದ್ರೆ ಆ್ಯನ್ ಅಪ್ಲಿಕೇಶನ್ ಫಾರ್ ಅ ಲೀವ್ ಇಸ್ ಕಾಮನ್ ಇನ್ ಎಂಪ್ಲಾಯ್ಮೆಂಟ್, ಇಮೇಲ್ ಆರ್ ಅ ಲೆಟರ್ ರೈಟಿಂಗ್. ಇದು ರೈಟಿಂಗ್ ಆಗಬೇಕು ಅಥವಾ ಇನ್ನು ರಿಟರ್ನ್ ಫಾರ್ಮೇಟ್ ಅಂತ ಅಂದ್ಬಿಟ್ಟು ಕೂಡ ನೀವು ಆಲ್ಟರ್ ಮಾಡ್ಕೋಬೋದು. ಟೈಪ್ಡ್ ಇನ್ ಆರ್ಗನೈಸೇಷನ್ ಅಥವಾ ಸ್ಕೂಲಿಗೂ ನಾವು ಲೀವ್ ಅಪ್ಲಿಕೇಶನ್ನ ಕೊಡ್ಬೋದು. ಸೊ ರಿಟರ್ನ್ ಫಾರ್ಮೇಟಲ್ಲಿ, ಇಮೇಲ್ ಫಾರ್ಮೇಟಲ್ಲಿ ಆ ರೀತಿ ಕೊಡೋದು ಒಂದು ಲೀವ್ಗೋಸ್ಕರ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದನ್ನ ಲೀವ್ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ಸೊ ಎಕ್ಸ್ಪ್ಲೇನ್ ದ ಪರ್ಪಸ್ ಆಫ್ ಪೈವಟ್ ಟೇಬಲ್ ಅಂತ ಕೇಳಿದ್ದಾರೆ. ಪೈವಟ್ ಟೇಬಲ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾವಿಲ್ಲಿ ಆನ್ಸರ್ ಮಾಡಬೇಕು. ಸೊ ಪೈವಟ್ ಟೇಬಲ್ಸ್ ಆರ್ ಯೂಸ್ ಟು ಸಾರ್ಟ್, count or view the average of data stored in a spreadsheet or a different spreadsheet. ಒಂದು ಸ್ಪ್ರೆಡ್ಶೀಟ್ನಲ್ಲೋ ಅಥವಾ ಡಿಫ್ರೆಂಟ್ ಬೇರೆ ಬೇರೆ ಸ್ಪ್ರೆಡ್ಶೀಟ್ನಲ್ಲೋ ಇರೋವಂಥ ಡೇಟಾನ ಸಾರ್ಟ್ ಮಾಡೋಕ್ಕೆ, ಕೌಂಟ್ ಮಾಡೋಕ್ಕೆ ಅಥವಾ ಅದರ ಆವ್ರೇಜ್ನ ನಾವು ವ್ಯೂ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ತೀವಿ. ಸೊ ನೆಕ್ಸ್ಟ್ ಕ್ವೆಶ್ಚನ್, ಲಿಸ್ಟ್ ಎನಿ ಫೋರ್ HTML ಎಡಿಟರ್ ಸಾಫ್ಟ್ವೇರ್ ಅಂತ ಕೇಳಿದ್ದಾರೆ. ಸೊ ನಾನಿಲ್ಲಿ 4 ಲಿಸ್ಟ್ ಮಾಡಿದ್ದೀನಿ. 4ಕ್ಕಿಂತ ಹೆಚ್ಚು ಕೂಡ ನಿಮ್ಮನ್ನು ಕೇಳ್ಬೋದು. ಸೊ ಅದಕ್ಕೆ ಅಡಿಷ್ನಲ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿತ್ತು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋನಲ್ಲಿ ಕವರ್ ಮಾಡ್ತೀನಿ. ಸೊ ಅಮಯ, ಅಡೋಬ್ ಡ್ರೀಮ್ ವೀವರ್ ಮತ್ತು ಕಂಪೋಸರ್ ಅಂತ ಅಂದ್ಬಿಟ್ಟು ಕಂಪೋಸರ್, ಮೈಕ್ರೋಸಾಫ್ಟ್ ಎಕ್ಸ್ಪ್ರೆಷನ್ ವೆಬ್. ನಾವು ಯೂಸ್ ಮಾಡೋದು ಮೈಕ್ರೋಸಾಫ್ಟ್ ಎಕ್ಸ್ಪ್ರೆಷನ್ ವೆಬ್. ಸೊ ಇದು 4 ಲಿಸ್ಟ್ ಮಾಡ್ಬೋದು. ಸೊ ಹಿಯರ್ ಎಂಡ್ಸ್ ಅವರ್ ಪಾರ್ಟ್ ಬಿ ಫುಲ್ ಕಂಪ್ಲೀಟ್ ಆಗಿದೆ. ಸೊ ಇದು ಬಂದು 2 ಮಾರ್ಕ್ಸ್ ಕ್ವೆಶನ್ಸ್ ಇದಾಗಿರುತ್ತೆ. ಸೊ 2 ಮಾರ್ಕ್ಸ್ ಕ್ವೆಶನ್ 20 ಮಾರ್ಕ್ಗೂ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿದೆ. 20ಕ್ಕಿಂತ ಹೆಚ್ಚು ಮಾರ್ಕ್ಸಿಗೂ ಡೀಟೇಲ್ಸ್ ಇದೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ, ಉಪಯೋಗ ಪಡ್ಕೊಳ್ಳಿ. ಪಾರ್ಟ್ ಸಿಗೆ ಬರೋಣ. ಸೊ ಪಾರ್ಟ್ ಸಿನಲ್ಲಿ ಆನ್ಸರ್ ದ ಫಾಲೋವಿಂಗ್ ಇನ್ 3 or more ಸೆಂಟೆನ್ಸ್ ಅನ್ನೋ ಕ್ವೆಶನ್ ಇದೆ. ಸೊ ಎನಿ 6 ಮಾತ್ರ ಮಾಡಿ ಅಂತ ಅಂದ್ಬಿಟ್ಟು ಆನ್ಸರ್ ಮಾಡಿ ಅಂತೇಳಿ ಆಪ್ಷನ್ ಕೊಟ್ಟಿದ್ದು. ಸೊ 6 ಕ್ವೆಶನ್ಗೆ 3 ಮಾರ್ಕಂಗೆ ಸೊ 18 ಮಾರ್ಕ್ಸಿದು ಕ್ವೆಶನ್ ಇದಾಗಿರುತ್ತೆ. ಸೊ ದ ಫಸ್ಟ್ ಕ್ವೆಶನ್ ಈಸ್ ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಕ್ರಿಯೇಟ್ ಎನ್ವಲಪ್ ಯೂಸಿಂಗ್ ಮೇಲ್ ಮರ್ಜ್. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು ನೀವು, ನಾನು ಚೇಂಜಸ್ ಏನೇನಿದೆ ಅಂತಲೂ ಹೇಳ್ತೀನಿ. ಹಾಗೆ ನೀವೆಲ್ಲಿ ಅಬ್ಸರ್ವ್ ಮಾಡಬೇಕು ಅಂದರೆ ಎನ್ವಲಪ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಮೇಲ್ ಮರ್ಜ್ನ ಯೂಸ್ ಮಾಡ್ಕೊಂಡು ಅಂತ ಕೇಳಿದ್ದಾರೆ. ಸೊ ಇದೇ ಆನ್ಸರ್ ನೀವು 2 ಮಾರ್ಕ್ಸ್ ಕ್ವೆಶನ್ಗೂ ಸಮೇತ ಹಾಕಿದ್ದೀರಾ. ಬಟ್ ಇಲ್ಲಿ ಅಡಿಷ್ನಲ್ ಸ್ಟೆಪ್ಸ್ ಏನಂತಂದರೆ ಸ್ವಲ್ಪ ಸೆಂಟೆನ್ಸನ್ನು ಸ್ವಲ್ಪ ಜಾಸ್ತಿ ಫಾರ್ಮ್ ಮಾಡಬೇಕಾಗುತ್ತೆ. 3 ಮಾರ್ಕ್ಸ್ ಕ್ವೆಶನ್ಗೆ ರಿಪೀಟ್ ಆಗಿದೆ, ರಿಪೀಟ್ ಆಗೋ ಚಾನ್ಸಸ್ಸೂ ಇರುತ್ತೆ, ಆಗದಿರೋ ಚಾನ್ಸಸ್ಸೂ ಇರುತ್ತೆ. ಪ್ರಿಪರೇಟ್ರಿ ಆದ್ದರಿಂದ ನಾವೇ ಕ್ವೆಶನ್ ಪೇಪರ್ ರೆಡಿ ಮಾಡುವಾಗ ಇದು ಬೈ ಮಿಸ್ ಆಗಿ ಬಂದಿರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಲ್ಲೇನು ಮಾಡಬೇಕು, ಫಸ್ಟಿಗೆ ಫೈಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನ್ಯೂ ಮೇಲೆ ಕ್ಲಿಕ್ ಮಾಡಿ ಒಂದು ಟೆಕ್ಸ್ಟ್ ಡಾಕ್ಯುಮೆಂಟ್ನ ಓಪನ್ ಮಾಡ್ಕೋಬೇಕು. ನೆಕ್ಸ್ಟು ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿ ಎನ್ವಲಪ್ನ ಚೂಸ್ ಮಾಡಬೇಕು. ಎನ್ವಲಪ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಡೇಟಾ ಸೋರ್ಸನ್ನು ಚೂಸ್ ಮಾಡಿ, ಡೇಟಾ ಬೇಸ್ ಡ್ರಾಪ್ ಡೌನ್ ಲಿಸ್ಟ್ ಏನು ಬರುತ್ತೆ ಅದರಲ್ಲಿ ಡೇಟಾ ಸೋರ್ಸನ್ನು ಚೂಸ್ ಮಾಡಿ ಶೀಟ್ 1ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲಿಂದ ಟೇಬಲಿಂದ ಚೂಸ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಸೆಲೆಕ್ಟ್ ಟೈಟಲ್ ಫ್ರಮ್ ಡೇಟಾಬೇಸ್ ಫೀಲ್ಡ್ ಡ್ರಾಪ್ ಡೌನ್ ಆ್ಯಂಡ್ ಕ್ಲಿಕ್ ಓಕೆ ಬಟನ್. ಇದು ಓಕೆ ಬಟನ್ ಆಗಬೇಕು. ಸೊ ಏನು ಮಾಡಬೇಕು, ಟೈಟಲ್ನ ಚೂಸ್ ಮಾಡಬೇಕು ಡೇಟಾಬೇಸ್ ಫೀಲ್ಡ್ನಲ್ಲಿ. ಆಮೇಲೆ ರಿಪೀಟ್ ಟು ಆ್ಯಡ್ ನೇಮ್, ಅಡ್ರೆಸ್, ಸಿಟಿ ಆ್ಯಂಡ್ ಪೋಸ್ಟಲ್ ಕೋಡ್. ಇದೇ ಪ್ರೊಸೀಜರ್ನ ನೇಮು, ಅಡ್ರೆಸ್, ಸಿಟಿ ಮತ್ತು ಪೋಸ್ಟಲ್ ಕೋಡ್ಗೂ
ಫಾಲೋ ಮಾಡಬೇಕು. ಟೈಟಲ್ ಹೇಗೆ ಇನ್ಸರ್ಟ್ ಮಾಡಿದ್ರೆ ಹಾಗೇ. ನೆಕ್ಸ್ಟ್ ನ್ಯೂ ಡಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿಕೊಂಡ್ರೆ ಇನ್ವೆಲಪ್ ಇನ್ಸರ್ಟ್ ಆಗುತ್ತೆ. ಸೊ ಮೇಲ್ ಮಾರ್ಜನ ಒಂದೇ ಒಂದು ವರ್ಡಲ್ಲಿ ಕ್ವೆಶನ್ನ ಟ್ವಿಸ್ಟ್ ಮಾಡಿದ್ದಾರೆ. 2 ಮಾರ್ಕ್ಸ್ಗೂ 3 ಮಾರ್ಕ್ಸ್ಗೂ ಸೇಮ್ ರಿಪೀಟ್ ಆಗಿದೆ. ಸೊ ದ ನೆಕ್ಸ್ಟ್ ಕ್ವೆಶನ್ ಇಸ್ ರೈಟ್ ದ ಪ್ರೊಸೀಜರ್ ಟು ಕ್ರಿಯೇಟ್ ಪೈವೋಟ್ ಚಾರ್ಟ್ ವಿತ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಸೊ ಕ್ರಿಯೇಟ್ ಅ ನ್ಯೂ ಸ್ಪ್ರೆಡ್ಶೀಟ್ ವಿತ್ ಅ ಟೇಬಲ್ ಆಫ್ ಕಂಪ್ಲೀಟ್ ಡೇಟಾ. ಸೊ ಒಂದು ಟೇಬಲ್ ಆಫ್ ಕಂಪ್ಲೀಟ್ ಡೇಟಾ ಇರಬೇಕು ನಿಮ್ಮ ಹತ್ರ. ಫಾರ್ ಎಕ್ಸಾಂಪಲ್ ಸೀರಿಯಲ್ ನಂಬರ್, ಸ್ಟೂಡೆಂಟ್ ನೇಮ್, ಈ ರೀತಿ ಎಲ್ಲ ಇರಬೇಕು. ಸೊ ಅದು ಸ್ಪ್ರೆಡ್ಶೀಟ್ನ ಓಪನ್ ಮಾಡ್ಕೊಂಡಿರಬೇಕು. ಆಮೇಲೆ ಸೆಲೆಕ್ಟ್ ದ ಇನ್ಸರ್ಟ್ ಪೈವೋಟ್ ಟೇಪ್ ಡ್ರಾಪ್ ಡೌನ್ ಆ್ಯರೋ. ಸೆಲೆಕ್ಟ್ ಡ್ರಾಪ್ ಡೌನ್ ಆ್ಯರೋ ಆಪ್ಷನ್ ಇನ್ ಅ ಪೈವೋಟ್ ಚಾರ್ಟ್. ಕ್ರಿಯೇಟ್ ಪೈವೋಟ್ ಟೇಬಲ್ ವಿತ್ ಅ ಪೈವೋಟ್ ಚಾರ್ಟ್ ಡೈಲಾಗ್ ಬಾಕ್ಸ್ ಅಪಿಯರ್ಸ್ ಅಂತ ಹೇಳಿದ್ದಾರೆ. ಸೊ ಪೈವೋಟ್ ಟೇಬಲ್ ಡ್ರಾಪ್ ಡೌನ್ ಆ್ಯರೋನ ಇನ್ಸರ್ಟ್ ಮುಖಾಂತರ ಚೂಸ್ ಮಾಡ್ಕೋಬೇಕು. ನೆಕ್ಸ್ಟು ಪೈವೋಟ್ ಚಾರ್ಟನ್ನು ಚೂಸ್ ಮಾಡಬೇಕು ಪೈವೋಟ್ ಟೇಬಲ್ನಲ್ಲಿ. ಆವಾಗ ಪೈವೋಟ್ ಚಾರ್ಟ್ ಡೈಲಾಗ್ ಬಾಕ್ಸ್ ಅಪಿಯರ್ ಆಗುತ್ತೆ. ಕ್ಲಿಕ್ ಓಕೆ. ಅ ನ್ಯೂ ವರ್ಕ್ಶೀಟ್ ಇಸ್ ಕ್ರಿಯೇಟೆಡ್ ಆ್ಯಂಡ್ ಡಿಸ್ಪ್ಲೇಡ್. ಸೊ ಓಕೆ ಕ್ಲಿಕ್ ಮಾಡ್ತಾ ಇದ್ದಾಗ ಒಂದು ಹೊಸ ವರ್ಕ್ಶೀಟ್ ಕ್ರಿಯೇಟು ಆಗುತ್ತೆ, ಡಿಸ್ಪ್ಲೇನೂ ಆಗುತ್ತೆ. ಸೊ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ದ ಜೆಂಡರ್ ಫ್ರಮ್ ಚೂಸ್ ಫೀಲ್ಡ್ಸ್ ಟು ಆ್ಯಡ್ ಟು ರಿಪೋರ್ಟ್ ಟು ಆಕ್ಸೆಸ್ ಫೀಲ್ಡ್ಸ್, ಕ್ಯಾಟಗರೀಸ್ ಆ್ಯಂಡ್ ವ್ಯಾಲ್ಯೂಸ್. ಸೊ ಇಲ್ಲೇನು ಮಾಡಬೇಕು, ಜೆಂಡರ್ ಅನ್ನೋ ಒಂದು ಆಪ್ಷನ್ನ ನೀವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಯಾವುದೆಲ್ಲ ಫೀಲ್ಡ್ ಬೇಕೋ ಅದನ್ನೆಲ್ಲ ನೀವು ಅಲ್ಲೇ ಆ್ಯಡ್ ಮಾಡ್ತಾ ಹೋಗಬೇಕು. ಮತ್ತು ಇದು ರಿಪೋರ್ಟ್ ಮಾಡೋದಕ್ಕೋಸ್ಕರ ಫೀಲ್ಡ್ಸನ್ನ ಚೂಸ್ ಮಾಡ್ತೀರಾ. ಹಾಗೆ ಕ್ಯಾಟಗರೀಸ್ನ, ವ್ಯಾಲ್ಯೂಸ್ನ ಆ್ಯಡ್ ಮಾಡೋದಕ್ಕೆ ಆಕ್ಸೆಸ್ ಫೀಲ್ಡನ್ನ ಚೂಸ್ ಮಾಡ್ತಾ ಹೋಗ್ತೀರಾ. ಸೊ ಟು ಇನ್ಕ್ಲೂಡ್ ಅದರ್ ಫೀಲ್ಡ್ಸ್ ಟು ಚಾರ್ಟ್, ಚೂಸ್ ಅ ಫೀಲ್ಡ್ ಟು ಆ್ಯಡ್ ಟು ರಿಪೋರ್ಟ್ ಆ್ಯಂಡ್ ಆ್ಯಡ್ ದಟ್ ಟು ಆಕ್ಸಿಸ್ ಫೀಲ್ಡ್ಸ್ ಕ್ಯಾಟಗರಿ ವ್ಯಾಲ್ಯೂ. ಸೊ ಈಗೇನು ಮಾಡಬೇಕು, ಬೇರೆ ಫೀಲ್ಡ್ಗಳನ್ನ ಆ್ಯಡ್ ಮಾಡೋದಕ್ಕೆ ನೀವೇನು ಮಾಡಬೇಕು, ಚಾರ್ಟ್ ಅನ್ನೋ ಒಂದು ಆಪ್ಷನ್ ಇದು ಫೀಲ್ಡನ್ನು ನೀವು ಚೂಸ್ ಮಾಡ್ಕೋಬೇಕು. ಮತ್ತು ರಿಪೋರ್ಟ್ ಆ್ಯಂಡ್ ಆ್ಯಡ್ ದಟ್ ಟು ದ ಆಕ್ಸಿಸ್ ಫೀಲ್ಡ್, ಅದನ್ನು ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ತಾ ಹೋಗಬೇಕು. ಎಲ್ಲಿಗೆ, ಆಕ್ಸಿಸ್ ಫೀಲ್ಡಿಗೂ ಕ್ಯಾಟಗರೀಸ್ ವ್ಯಾಲ್ಯೂಸ್ಗೂ ಆ್ಯಡ್ ಮಾಡ್ತಾ ಹೋಗಬೇಕು. ದ ಪೈವೋಟ್ ಚಾರ್ಟ್ ವಿಲ್ ಬಿ ಕ್ರಿಯೇಟೆಡ್. ಇಷ್ಟು ಮಾಡಿದ್ರೆ ಪೈವೋಟ್ ಚಾರ್ಟ್ ಕ್ರಿಯೇಟ್ ಆಗುತ್ತೆ. ಸೊ ಟೇಬಲ್ ಕ್ರಿಯೇಟ್ ಮಾಡೋದೇ ಬೇರೆ ಮೆಥಡ್, ಚಾರ್ಟ್ ಕ್ರಿಯೇಟ್ ಮಾಡೋದೇ ಬೇರೆ ಮೆಥಡ್. ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಬಟ್ ನೀವು ಇದನ್ನ ಒಂದು ಸಲ ಬರೆದು ಓದಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಟೆಕ್ಸ್ಟ್ ಬುಕ್ ಇಲ್ಲ ರೆಫರೆನ್ಸಿಗೆ ಅಂತಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಟೆಕ್ಸ್ಟ್ ಬುಕ್ದು PDF ನಿಮಗೆ ಮೇಲ್ ಮಾಡ್ತೀನಿ. ನನ್ನ ಇಮೇಲ್ ID ಕೂಡ ನನ್ನ ಅಬೌಟ್ ಸೆಕ್ಷನಲ್ಲಿದೆ, ಅಲ್ಲಿ ಚೂಸ್ ಮಾಡ್ಕೊಂಡು ಇಮೇಲ್ ಮಾಡಿ. ಸೊ ಆವಾಗ ನಾನು ಅದನ್ನ ನಿಮಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡಿ ಸೆಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಇನ್ಕ್ಲೂಡ್ ಸಿಗ್ನೇಚರ್ ಇನ್ ಅ ಪ್ಲೇನ್ ಟೆಕ್ಸ್ಟ್ ಫಾರ್ಮ್ಯಾಟ್ ಫಾರ್ ಆಲ್ ಔಟ್ಗೋಯಿಂಗ್ ಮೆಸೇಜಸ್. ಎಲ್ಲ ಔಟ್ಗೋಯಿಂಗ್ ಮೆಸೇಜಸ್ಗೂ ನಿಮ್ಮ ಒಂದು ಪ್ಲೇನ್ ಟೆಕ್ಸ್ಟ್ ಸಿಗ್ನೇಚರ್ನ ಹೇಗೆ ಆ್ಯಡ್ ಮಾಡೋದು ಅಂತ. ಸೊ ಓಪನ್ ಆನ್ ಇಮೇಲ್ ಮೆಸೇಜ್ ಸಾಫ್ಟ್ವೇರ್, ಸೆಲೆಕ್ಟ್ ಟೂಲ್ಸ್, ಅಕೌಂಟ್ ಸೆಟ್ಟಿಂಗ್, ಅ ಡೈಲಾಗ್ ಬಾಕ್ಸ್ ಅಪಿಯರ್ಸ್. ಸೊ ಟೂಲ್ಸ್ ಟ್ಯಾಬ್ಗೆ ಹೋಗ್ತೀರಾ, ಅಕೌಂಟ್ ಸೆಟ್ಟಿಂಗ್ ಚೂಸ್ ಮಾಡ್ತೀರಾ, ಅಲ್ಲಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ಟು ಯೂಸ್ ಅ ಪ್ಲೇನ್ ಟೆಕ್ಸ್ಟ್ ಟೈಪ್ ನೇಮ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಸಿಗ್ನೇಚರ್ ಟೆಕ್ಸ್ಟ್ ಬಾಕ್ಸ್. ಸೊ ಪ್ಲೇನ್ ಟೆಕ್ಸ್ಟ್ ಅಂದರೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ. ಸಿಂಪಲ್ಲಾಗಿ ಅವ್ರು ಹೇಳಿದ್ದಾರೆ. ಜಾಸ್ತಿ ಏನು ಅದರಲ್ಲಿ ಬೇಡ, ಅವ್ರಿಗೆ ಇಮೇಜಸ್ ಬೇಡ ಅಥವಾ ಬೇರೆ ಇನ್ನೇನು ಒಂದು ಫಾರ್ಮೇಟ್ಗಳು ಬೇಡ, ಬರೀ ಒಂದು ಟೆಕ್ಸ್ಟ್ ಫಾರ್ಮೇಟ್ನಲ್ಲಿ ಮಾತ್ರ ಆ್ಯಡ್ ಮಾಡಿದ್ರೆ ಸಾಕು ಸಿಗ್ನೇಚರ್ನ ಅಂತಿದ್ದಾರೆ. ಸೊ ನೀವು ಏನು ಮಾಡಬೇಕು, ನೇಮ್ ಟೈಪ್ ಮಾಡಬೇಕು, ಕಾಂಟ್ಯಾಕ್ಟ್ ಡೀಟೇಲ್ ಟೈಪ್ ಮಾಡಬೇಕು, ಸಿಗ್ನೇಚರ್ನ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಹಾಕಬೇಕು. ಸೊ ಕ್ಲಿಕ್ ಓಕೆ. ಆವಾಗ ನಿಮ್ಮ ಒಂದು ಸಿಗ್ನೇಚರ್ ಆ್ಯಡ್ ಆಗಿರುತ್ತೆ. ಬಟ್ ಗೊತ್ತಾಗೋದು ಹೇಗೆ, ಸೆಲೆಕ್ಟ್ ಫೈಲ್ ನ್ಯೂ ಮೆಸೇಜಸ್. ಸೊ ಹೊಸ ಮೆಸೇಜನ್ನ ಓಪನ್ ಮಾಡಿದಾಗ ನೀವು ಕೆಳಗಡೆ ಸಿಗ್ನೇಚರ್ನ ನೋಟಿಸ್ ಮಾಡ್ಬೋದು. ನೋಟಿಸ್ ದ ಸಿಗ್ನೇಚರ್ ಅಪಿಯರ್ ಇನ್ ಅ ಪ್ಲೇನ್ ಟೆಕ್ಸ್ಟ್ ಫಾರ್ಮೇಟ್. ಸೊ ಆ ರೀತಿ ನೀವು ಅದನ್ನ ಅಬ್ಸರ್ವ್ ಮಾಡ್ಬೋದು. ಸೊ 4ನೇ ಕ್ವೆಶನ್, ರೈಟ್ ದ ಪ್ರೊಸೀಜರ್ ಟು ಮರ್ಜ್ ವರ್ಕ್ ಬುಕ್ ಅಂತ ಕೇಳಿದ್ದಾರೆ. ಒಂದು ವರ್ಕ್ ಬುಕ್ನ ಇನ್ನೊಂದ್ರ ಜೊತೆ ಮರ್ಜ್ ಮಾಡೋದಕ್ಕೆ ಪ್ರೊಸೀಜರ್ ಹೇಳಿ ಅಂತ. ಸೊ ಆನ್ಸರ್ ಇಸ್ ಕ್ರಿಯೇಟ್ ಅ ಸ್ಪ್ರೆಡ್ಶೀಟ್ ಕಂಟೈನಿಂಗ್ ಅ ರಿಕ್ವೈರ್ಡ್ ಡೀಟೇಲ್ಸ್. We need to enable tracking as prerequisite for merging workbooks. ಸೊ ಫಸ್ಟೇ ಒಂದು ಟ್ರ್ಯಾಕಿಂಗ್ ರೆಕಾರ್ಡ್ ನಮ್ಮ ಹತ್ರ ಇರಬೇಕು, ಒಂದು ಆಲ್ರೆಡಿ ಒಂದು ಕಾಪಿ ನಮ್ಮ ಹತ್ರ ಇರಬೇಕು, ಆಮೇಲೆ ಇನ್ನೊಂದು ಕಾಪಿ ಜೊತೆಗೆ ಅದನ್ನ ಮರ್ಜ್ ಮಾಡಬೇಕು. ಸೊ ಸೆಲೆಕ್ಟ್ ಎಡಿಟ್ ಚೇಂಜಸ್ ರೆಕಾರ್ಡ್ ಟು ಎನೇಬಲ್ ಟ್ರ್ಯಾಕಿಂಗ್. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡ್ತೀರಾ, ಎಡಿಟ್ ಟ್ಯಾಬ್ ಮೇಲೆ ಚೇಂಜಸ್ನ ಚೂಸ್ ಮಾಡ್ತೀರಾ, ರೆಕಾರ್ಡ್ ಟು ಎನೇಬಲ್ ಟ್ರ್ಯಾಕಿಂಗ್ನ ಚೂಸ್ ಮಾಡ್ತೀರಾ. ಸೊ ಟು ಪ್ರೊಟೆಕ್ಟ್ ದ ಶೀಟ್ ಸೆಲೆಕ್ಟ್ ಎಡಿಟ್ ಚೇಂಜಸ್ ಪ್ರೊಟೆಕ್ಟ್ ರೆಕಾರ್ಡ್. ಸೊ ಆ ಶೀಟ್ ಪ್ರೊಟೆಕ್ಟೆಡ್ ಆಗಿರಬೇಕು, ಇನ್ಯಾರೂ ಆಲ್ಟ್ರೇಷನ್ ಮಾಡಬಾರ್ದು ಅದರಲ್ಲಿ ಅಂತಂದರೆ, ಪ್ರೊಟೆಕ್ಟ್ ಮಾಡಬೇಕು ಅಂತಂದರೆ ಎಡಿಟ್ ಟ್ಯಾಬಿಗೆ ಹೋಗ್ತೀರಾ, ಅಗೇನ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡ್ತೀರಾ ಒನ್ಸ್ ಅಗೇನ್, ಮತ್ತು ಪ್ರೊಟೆಕ್ಟ್ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಪಾಸ್ವರ್ಡ್ನ ಟೈಪ್ ಮಾಡ್ತೀರಾ ಡೈಲಾಗ್ ಬಾಕ್ಸಲ್ಲಿ. ಸೊ ಕ್ಲಿಕ್ ಓಕೆ ಆ್ಯಂಡ್ ಸೇವ್. ಸೊ ಸೇವ್ ಆಯಿತು ಫೈಲು. ಮೇಕ್ ಅ 2 copies ಆಫ್ ದ ಸೇಮ್ ಕಾಪಿ ವಿತ್ ಅ ಮೈನರ್ ಡಿಫ್ರೆನ್ಸ್ ಇನ್ ಅ ನೇಮ್ ಆ್ಯಂಡ್ ಸ್ಟಾರ್ಟ್ ಎಡಿಟಿಂಗ್ ಇನ್ ಎನಿ ಒನ್ ಆಫ್ ದ ಶೀಟ್.
ಸೊ ಒಂದು ಹೊಸ ಕಾಪಿನ ರೆಡಿ ಮಾಡ್ಕೊಳ್ಳಿ. ನಿಮಗೆ ಚೇಂಜಸ್ ಗೊತ್ತಾಗಬೇಕು ಅಂತಂದರೆ ಒಂದು ಎಕ್ಸಾಂಪಲ್ಗೋಸ್ಕರ ಹೊಸ ಕಾಪಿನ ಡ್ಯೂಪ್ಲಿಕೇಟ್ ಮಾಡ್ಕೊಳ್ಳಿ. ಸೇವ್ ಆ್ಯಸ್ ಕೊಟ್ಕೊಂಡು ಒಂದು ಸಣ್ಣ ಚೇಂಜಸ್ ಏನಾದ್ರು ಮಾಡಿಬಿಟ್ಟು ಡ್ಯೂಪ್ಲಿಕೇಟ್ ಮಾಡ್ಕೊಳ್ಳಿ. ಸೊ ಅದೇ ಡಾಕ್ಯುಮೆಂಟಲ್ಲಿ ಸಣ್ಣ ಚೇಂಜಸ್, ಈಗ ನಿಮಗೆ ಬಾಸ್ ಕೊಟ್ಟಿರ್ತಾರೆ ಒಂದು ವರ್ಕು, ನೀವು ನೆಕ್ಸ್ಟ್ ಡೇ ಬಂದು ಇನ್ನೊಂದು ವರ್ಕನ್ನು ಅದರಲ್ಲಿ ಮಾಡಿರ್ತೀರಿ, ಇನ್ಯಾವುದೋ ಒಂದು ಲೊಕೇಶನಲ್ಲಿ ಸೇವ್ ಆಗಿರುತ್ತೆ, ಯಾವುದೋ ನೇಮಲ್ಲಿ. ಅದನ್ನ ಮರ್ಜ್ ಮಾಡಬೇಕು ಅಂತಂದರೆ ಜಸ್ಟ್ ಈ ಪ್ರೊಸೀಜರ್ಸ್ನ ಫಾಲೋ ಮಾಡಿ. ಹಳೆ ಫೈಲ್ ಜೊತೆಗೆ ಹೊಸ ಫೈಲ್ ಮರ್ಜ್ ಆಗುತ್ತೆ, ಹೊಸ ಏನು ಎಡಿಟ್ ಮಾಡಿರ್ತೀರ ಟೆಕ್ಸ್ಟ್ ಅದು ಅಲ್ಲಿಗೆ ಓವರ್ಲ್ಯಾಪ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಟು ಮರ್ಜ್ ಅ ಶೀಟ್ 1 ವಿತ್ ಎಡಿಟೆಡ್ ಶೀಟ್, ಸೆಲೆಕ್ಟ್ ಎಡಿಟ್ ಚೇಂಜಸ್, ಮತ್ತು ಪುನಃ ಎಡಿಟಿಗೆ ಹೋಗ್ತೀವಿ, ಚೇಂಜಸ್ಗೆ ಹೋಗ್ತೀವಿ ಮರ್ಜ್ ಮಾಡೋದಕ್ಕೆ. ಮರ್ಜ್ ಡಾಕ್ಯುಮೆಂಟ್ನ ಇವಾಗ ಚೂಸ್ ಮಾಡ್ತೀವಿ. ಸೊ ರಿಮೆಂಬರ್, 2 ಕಾಪೀಸ್ ಇರಲೇಬೇಕು. 2 ಡಿಫ್ರೆಂಟ್ ಕಾಪೀಸ್ನ ಮರ್ಜ್ ಮಾಡಿದ್ರೆ ನಿಮಗೆ ವ್ಯತ್ಯಾಸ ಗೊತ್ತಾಗಲ್ಲ. ಸಿಮಿಲರ್ ಕಾಪೀಸ್ ವಿತ್ ಅ ಮೈನರ್ ಚೇಂಜಸ್, ಈ ರೀತಿ 2 ಕಾಪಿನ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಹೋಗಿ ಎಡಿಟಿಗೆ, ಚೇಂಜಸ್ಗೆ, ಮರ್ಜಸ್ ಡಾಕ್ಯುಮೆಂಟಿಗೆ. ಇನ್ಸರ್ಟ್ ಡೈಲಾಗ್ ಬಾಕ್ಸ್, ಬ್ರೌಸ್ ದ ಶೀಟ್ 1, ಕ್ಲಿಕ್ ಇನ್ಸರ್ಟ್, ನೋಟಿಸ್ ದ ಶೀಟ್ 1 ಗಾಟ್ ಮರ್ಜ್ ವಿತ್ ಶೀಟ್ 2 ಆ್ಯಂಡ್ ದ ಚೇಂಜಸ್ ಆರ್ ವಿಸಿಬಲ್. ಸೊ ಇನ್ಸರ್ಟ್ ಅದೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ, ಅದರಲ್ಲಿ ಶೀಟ್ 1ಅನ್ನು ಬ್ರೌಸ್ ಮಾಡಿ ಹುಡುಕಿ ಶೀಟ್ 2 ಜೊತೆಗೆ ಮರ್ಜ್ ಕೊಟ್ಟಿರ್ತೀರ. ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು ಶೀಟ್ 2ನಲ್ಲಿ ಚೇಂಜಸ್ ವಿಸಿಬಲ್ ಆಗಿರುತ್ತೆ ಶೀಟ್ 2ನಲ್ಲಿ. ಸೊ ನೆಕ್ಸ್ಟ್ ಕ್ವೆಶನ್ ಇಸ್ ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಕ್ರಿಯೇಟ್ ಕಸ್ಟಮೈಸ್ ಸ್ಲೈಡ್ ಶೋ. ನಾವಿದನ್ನ ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ ನೋಡ್ದೋ. ಸೊ ಸ್ಲೈಡ್ ಶೋನ ಕಸ್ಟಮೈಸ್ ಮಾಡಬೇಕು ಅಂದರೆ ಏನೆಲ್ಲ ಪ್ರೊಸೀಜರ್ ಇದೆ ಅಂತ. ಕ್ರಿಯೇಟ್ ಅ ಪ್ರೆಸೆಂಟೇಷನ್ ವಿತ್ ಅ ರಿಕ್ವೈರ್ಡ್ ಡೀಟೇಲ್ಸ್ ವಿತ್ ಅ 5 to 6 ಸ್ಲೈಡ್. ಸೊ ರಿಮೆಂಬರ್, ಯಾವುದೇ ಒಂದು ಪ್ರೆಸೆಂಟೇಷನ್ ರೆಡಿ ಮಾಡ್ತೀವಿ ಅಂತಂದರೂ 5ಕ್ಕಿಂತ ಹೆಚ್ಚು 10ಕ್ಕಿಂತ ಕಮ್ಮಿ ಸ್ಲೈಡ್ಸ್ ಇರಲೇಬೇಕು. ಆಗಷ್ಟೇ ಅದು ಒಂದು ಕಂಪ್ಲೀಟ್ ಇದು ಸ್ಲೈಡ್ ಶೋಗೆ ಎಲಿಜಿಬಲ್ ಇರುತ್ತೆ. ಸೊ ಸೆಲೆಕ್ಟ್ ಸ್ಲೈಡ್ ಶೋ ಮೆನು ಇನ್ ಅ ಫಾರ್ಮೆಟ್ ಟ್ಯಾಬ್ಗೆ ಹೋಗ್ತೀರಾ, ಸ್ಲೈಡ್ ಶೋ ಮೆನುನ ಚೂಸ್ ಮಾಡ್ತೀರಾ, ಮೇನ್ ಮೆನು ಇದು. ನೆಕ್ಸ್ಟ್ ಒಂದು ಸಬ್ ಮೆನು ಬರುತ್ತೆ, ಅದು ಕ್ಲಿಕ್ ಆನ್ ಕಸ್ಟಮ್ ಸ್ಲೈಡ್ ಶೋ ಮೆನು. ಸೊ ಸಬ್ ಮೆನು ಬಂದು ಕಸ್ಟಮ್ ಸ್ಲೈಡ್ ಶೋ ಆಗಿರುತ್ತೆ. ಅಲ್ಲೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಟು ಕ್ರಿಯೇಟ್ ಅ ನ್ಯೂ ಕಸ್ಟಮ್ ಸ್ಲೈಡ್ ಶೋ, ಕ್ಲಿಕ್ ಆನ್ ನ್ಯೂ, ಅ ಡಿಫೈನ್ ಕಸ್ಟಮ್ ಸ್ಲೈಡ್ ಶೋ ಡೈಲಾಗ್ ಬಾಕ್ಸ್ ಅಪಿಯರ್ಸ್. ಸೊ ಹೊಸ ಒಂದು ಇದು ಕಸ್ಟಮ್ ಸ್ಲೈಡ್ ಶೋನ ಓಪನ್ ಮಾಡೋದಕ್ಕೆ ನ್ಯೂ ಮೇಲೆ ಕ್ಲಿಕ್ ಮಾಡ್ತೀರಾ. ಆಮೇಲೆ ಅಲ್ಲಿ ಒಂದು ಡೈಲಾಗ್ ಬಾಕ್ಸ್ ಅಪಿಯರ್ ಆಗುತ್ತೆ, ಅದರಲ್ಲಿ ಡಿಫೈನ್ ಮಾಡಬೇಕಾಗುತ್ತೆ. ಸೊ ಟೈಪ್ ಅ ನೇಮ್, ಸೆಲೆಕ್ಟ್ ದ ಸ್ಲೈಡ್ ಆಫ್ ಆಡ್ ನಂಬರ್ಸ್ ಓನ್ಲಿ ಅಥವಾ ಈವನ್ ನಂಬರ್ಸ್. ಸೊ ಅಲ್ಲಿ ನೀವು ನೇಮ್ ಟೈಪ್ ಮಾಡಬೇಕು. ಒಂದು ಆಡ್ ನಂಬರ್ನ ಚೂಸ್ ಮಾಡಿ, ಇಲ್ಲ ಈವನ್ ನಂಬರ್ ಸ್ಲೈಡ್ಸ್ನ ಚೂಸ್ ಮಾಡಿ, 2, 4, 6 ಅಂತ ಅಥವಾ 3, 5, 7 ಅಂತ ಈ ರೀತಿ ಚೂಸ್ ಮಾಡಿ. ಸೊ ಕ್ಲಿಕ್ ಆನ್ ದಿಸ್ ಬಟನ್, ಈ ರೀತಿ ಡಬಲ್ ಗ್ರೇಟರ್ ದೆನ್ ಸಿಂಬಲ್ ಆ್ಯಂಡ್ ಅಂಡರ್ಸ್ಕೋರ್ ಇರುತ್ತೆ. ಸೊ ಆ ಬಟನ್ನ ಕ್ಲಿಕ್ ಮಾಡಿ ನೋಟಿಸ್ ಮಾಡಿ, ಸೆಲೆಕ್ಟೆಡ್ ಸ್ಲೈಡ್ನ ನೋಟಿಸ್ ಮಾಡಿ, ಆಮೇಲೆ ಓಕೆ ಅಂತ ಕೊಡಿ. ಸೊ ಇವಾಗ ಏನು ಮಾಡಬೇಕು, ನೀವು ಸ್ಲೈಡ್ ಶೋನ ಕಸ್ಟಮೈಸ್ ಮಾಡಿ ಆಗಿದೆ. ಕಸ್ಟಮೈಸ್ ಸ್ಲೈಡ್ ಶೋ ಮೇಲೆ ಹೋಗಿ ಆಡನ್ನು ಮಾತ್ರ ಒಂಥರ ಸೆಟ್ ಮಾಡಿ ಅದಕ್ಕೆ ಒಂದು ಕಸ್ಟಮೈಸೇಷನ್ ಮಾಡಿ ನೆಕ್ಸ್ಟ್ ಸ್ಲೈಡ್ ಶೋನ ಕ್ಲಿಕ್ ಮಾಡಿ ನೋಡಿ. ಸೊ ಡಿಫ್ರೆನ್ಸು ನಿಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ರೈಟ್ ಅ ಪ್ರೊಸೀಜರ್ ಟು ಲಿಂಕ್ ಅನದರ್ ವೆಬ್ ಪೇಜ್ ವಿತ್ ಇನ್ ಅ ವೆಬ್ಸೈಟ್ ಅಂತ ಕೇಳ್ತಾರೆ. ಒಂದೇ ವೆಬ್ಸೈಟಲ್ಲಿ ಬೇರೆ ವೆಬ್ ಪೇಜನ್ನ ಲಿಂಕ್ ಮಾಡೋದು ಹೇಗೆ ಅಂತ. ಸೊ ದ ಆನ್ಸರ್ ಇಸ್ ಕ್ರಿಯೇಟ್ ಅ ನ್ಯೂ ಪೇಜ್ ಆ್ಯಂಡ್ ಸೇವ್ ಇಟ್ ಆಸ್ ಅ weblinks.html ಅಂತ. ಸೊ ಇದು ನಿಮ್ಮ ರೆಫರೆನ್ಸಿಗೆ, ನೀವು ಬೇಕಾದ್ರೆ ನೇಮ್ ಬೇರೆನೂ ಕೊಟ್ಕೋಬೋದು. ಆ್ಯಂಡ್ ಪ್ಲೇಸ್ ದ ಕರ್ಸರ್ ವೇರ್ ಯು ವಾಂಟ್ ಟು ಆ್ಯಡ್ ಅ ಹೈಪರ್ ಲಿಂಕ್, ಇಲ್ಲಿ ವಾಂಟ್ ಸೇರಿಸ್ಕೊಳ್ಳಿ. ಸೊ ಸೆಲೆಕ್ಟ್ ಇನ್ಸರ್ಟ್ ಹೈಪರ್ ಲಿಂಕ್ ಎಕ್ಸಿಸ್ಟಿಂಗ್ ಫೈಲ್. ಸೊ ಇನ್ಸರ್ಟಿಗೆ ಹೋಗ್ತೀರಾ, ಹೈಪರ್ ಲಿಂಕ್ ಮೇಲೆ ಚೂಸ್ ಮಾಡ್ತೀರಾ, ಎಕ್ಸಿಸ್ಟಿಂಗ್ ಫೈಲ್ ಅಂತ ಚೂಸ್ ಮಾಡಿದ್ರೆ ಹಳೆ ಫೈಲನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ನೀವು ಅಂತ ಚೂಸ್ ಮಾಡಿದ್ರೆ ಹೊಸ ಫೈಲ್ ಆರ್ ವೆಬ್ ಪೇಜ್. ಸೊ ಫೈಲ್ ಅಥವಾ ವೆಬ್ ಪೇಜಲ್ಲಿ ಎಕ್ಸಿಸ್ಟಿಂಗ್ ಯಾವುದಿದೆ ಅದನ್ನ ಚೂಸ್ ಮಾಡ್ತೀರಾ. ಅಂಡರ್ ಲಿಂಕ್ ಟು ಮೇಲೆ ಕ್ಲಿಕ್ ಮಾಡಿ ಇದನ್ನು ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿರ್ತೀರ. ಸೊ ನೋಟಿಸ್ ದ ಲಿಸ್ಟ್ ಆಫ್ ಅ ಫೈಲ್ ಡಿಸ್ಪ್ಲೇಡ್ ಆನ್ ಅ ವೆಬ್ಸೈಟ್, ಚೂಸ್ ಎನಿ ಫೈಲ್, ಇನ್ಕ್ಲೂಡ್ ದ ಇಮೇಜಸ್. ಸೊ ಈಗ ನೀವು ಹಾಕಿರೋವಂಥ ಫೈಲ್ಸನ್ನ ವೆಬ್ಸೈಟ್ನೆಲ್ಲ ಅಬ್ಸರ್ವ್ ಮಾಡಿ, ಯಾವುದಾದ್ರೂ ಒಂದು ಫೈಲ್ನ ಚೂಸ್ ಮಾಡಿ ಅದಕ್ಕೆ ಒಂದು ಇಮೇಜನ್ನು ಹಾಕಿ ನೋಡಿ. ಟು ಲಿಂಕ್ ಟು ಅದರ್ ವೆಬ್ ಪೇಜ್, ಸೆಲೆಕ್ಟ್ ಓನ್ಲಿ ವೆಬ್ ಪೇಜ್ and select table.html from the list. Type the tables in a text to display. Click OK, save. ಸೊ ಇವಾಗ ಏನು ನಿಮಗೆ ಲಿಂಕ್ ಮಾಡಬೇಕು. ಸೊ ಬೇರೆ ವೆಬ್ ಪೇಜನ್ನು ಲಿಂಕ್ ಮಾಡಬೇಕು. ಸೊ ಓನ್ಲಿ ವೆಬ್ ಪೇಜ್ ಮೇಲೆ ಸೆಲೆಕ್ಟ್ ಮಾಡ್ತೀರಾ. table.html ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿರೋಂಥ ಒಂದು ಫೈಲನ್ನು ಚೂಸ್ ಮಾಡ್ಕೋತೀರಾ. ಆಮೇಲೆ ಸೊ
ಸೊ ಅಲ್ಲಿ ಟೆಕ್ಸ್ಟ್ ಡಿಸ್ಪ್ಲೇ ಅಂತ ಇರುತ್ತೆ, ಅಲ್ಲಿ ಟೇಬಲ್ ಅಂತ ಅಂದ್ಬಿಟ್ಟು ಒಂದು ಆಲ್ಟರ್ನೇಟಿವ್ ನೇಮ್ ಕೊಟ್ಕೊಳ್ತೀರಾ, ಕ್ಲಿಕ್ ಓಕೆ ಮತ್ತು ಸೇವ್ ಅಂತ ಕೊಟ್ಕೊಳ್ತೀರಾ, ಸೇವ್ ಮಾಡ್ಕೊಳ್ತೀರಾ. ಸೊ ಇವಾಗ F12 ಪ್ರೆಸ್ ಮಾಡಿದ್ರೆ ನಿಮಗೆ ಪ್ರಿವ್ಯೂ ನೋಡ್ಬೋದು, ಎರಡು ಮರ್ಜ್ ಆಗಿರೋದನ್ನ, ಒಂದು ವೆಬ್ ಪೇಜು ಒಂದು ವೆಬ್ಸೈಟ್ ಒಳಗಡೆ ಇನ್ಕ್ಲೂಡ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ 7th ಕ್ವೆಶನ್ ಬಂದು ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಆ್ಯಡ್ ಕಮ್ಯಾಂಡ್ಸ್ ಇನ್ ಅ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ಸೊ ಕಮ್ಯಾಂಡ್ಸ್ ಮತ್ತು ಕಮೆಂಟ್ಸ್ ಬಗ್ಗೆ ಕ್ಲಾರಿಟಿ ಇರಬೇಕು. ಕಮೆಂಟ್ಸ್ ಬರೋದು ಸ್ಪ್ರೆಡ್ಶೀಟ್ನಲ್ಲಿ, ಕಮ್ಯಾಂಡ್ಸ್ ಬರೋದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್, ಇಮೇಲ್ ಮೆಸೇಜಿಂಗ್ನಲ್ಲಿ. ಸೊ ಕಮ್ಯಾಂಡ್ಸ್ನ ಆ್ಯಡ್ ಮಾಡೋದಕ್ಕೆ ಪ್ರೊಸೀಜರ್ ಕೇಳ್ತಾ ಇದ್ದಾರೆ. ಸೆಲೆಕ್ಟ್ ಫೈಲ್, ನ್ಯೂ ಮೆಸೇಜಸ್. ಸೊ ನೀವು ಹೋಗಿ ಮೆಸೇಜಸ್ ಚೂಸ್ ಮಾಡ್ತೀರಾ, ಇಮೇಲ್ ಮೆಸೇಜಸಲ್ಲಿ ಇದು ನಿಮಗೆ ಸಿಗುತ್ತೆ. ರೈಟ್ ಕ್ಲಿಕ್ ಮಾಡ್ತೀರಾ ಆನ್ ಆಫೀಸ್ ರಿಬನ್ ಬಟನ್, ಕ್ಲಿಕ್ ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀರಾ. ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅನ್ನೋ ಆಪ್ಷನ್ ಮೇಲೆ ಆ್ಯಂಡ್ ಎಡಿಟರ್ ಡೈಲಾಗ್ ಬಾಕ್ಸ್ ಅಪಿಯರ್ಸ್. ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ, ಅದರ ಹೆಸರು ಬಂದು ಎಡಿಟರ್ ಅಂತ ಇರುತ್ತೆ. ಸೊ ಸೆಲೆಕ್ಟ್ ಕಮ್ಯಾಂಡ್ಸ್ ಫ್ರಮ್ ಚೂಸ್ ಕಮ್ಯಾಂಡ್ಸ್ ಮೆನು. ಸೊ ಯಾವ ಕಮ್ಯಾಂಡ್ನೆಲ್ಲ ನೀವು ಆ್ಯಡ್ ಮಾಡಬೇಕು ಅನ್ನೋದನ್ನ ಚೂಸ್ ಕಮ್ಯಾಂಡ್ಸ್ನಲ್ಲಿ ನೀವು ಚೂಸ್ ಮಾಡ್ಬೋದು. ಎಕ್ಸಾಂಪಲ್ ಕ್ಲಿಪ್ ಆರ್ಟ್ನ ಆ್ಯಡ್ ಮಾಡಬೇಕು ಅಂದರೆ ಕ್ಲಿಪ್ ಆರ್ಟ್ನ, ಶೇಪ್ಸ್ನ, ಈ ರೀತಿ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಕ್ಲಿಕ್ ಆ್ಯಡ್ ಬಟನ್, ಅದನ್ನು ನೀವು ಸೆಲೆಕ್ಟ್ ಮಾಡಿ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಟಿಸ್ ದ ಕ್ಲಿಪ್ ಆರ್ಟ್ ಈಸ್ ಆ್ಯಡೆಡ್ ಟು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಲಿಸ್ಟ್. ಸೊ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಲಿಸ್ಟ್ನಲ್ಲಿ ಇವಾಗ ನೀವು ಕ್ಲಿಪ್ ಆರ್ಟನ್ನು ಅಬ್ಸರ್ವ್ ಮಾಡ್ಬೋದು. ನಾವು ಟ್ರೈ ಆ್ಯಡ್ ಮೋರ್ ಅದರ್ ಬಟನ್ಸ್ ಫಾರ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಆ್ಯಂಡ್ ಕ್ಲಿಕ್ ಓಕೆ. ಇವಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಚೇಂಜಸ್ನ ಬೇರೆ ಒಂದಷ್ಟು ಬಟನ್ಸ್ಗಳನ್ನ ಕಮ್ಯಾಂಡ್ಸನ್ನ ಆ್ಯಡ್ ಮಾಡಿ ನೋಡಿ, ಡಿಫ್ರೆನ್ಸ್ನ ನೀವೇ ತಿಳ್ಕೊಳ್ಳಿ. ಕ್ಲಿಕ್ ಓಕೆ, ಆ ನಂತರ ಓಕೆ ಮಾಡಿ ಅಬ್ಸರ್ವ್ ಮಾಡಿ. ಸೊ 8ನೇ ಕ್ವೆಶನಿಗೆ ಬರೋಣ. ಎಕ್ಸ್ಪ್ಲೇನ್ ದ 3 ವ್ಯೂಸ್ ಅವೈಲೇಬಲ್ ಇನ್ MEW. ಈಸಿಯೆಸ್ಟ್ ಕ್ವೆಶನ್ ಇದು, ಯಾರು ಬೇಕಾದರೂ ನೆನಪಲ್ಲಿ ಇಟ್ಕೋಬೋದು. 3 ವ್ಯೂ ಇರುತ್ತೆ MEWನಲ್ಲಿ. ಒಂದು ಡಿಸೈನ್ ವ್ಯೂ, ಇನ್ನೊಂದು ಕೋಡ್ ವ್ಯೂ ಮತ್ತು ಇನ್ನೊಂದು ಸ್ಪ್ಲಿಟ್ ವ್ಯೂ. ಸೊ ಡಿಸೈನ್ ವ್ಯೂನಲ್ಲಿ ಏನಿರುತ್ತೆ, ನಾವು ಏನು ರೆಡಿ ಮಾಡಿದ್ದೀವಿ ಅದನ್ನ ಡಿಸ್ಪ್ಲೇ ಮಾಡಿದ್ರೆ ಕಂಟೆಂಟ್ ಹೇಗೆ ಕಾಣ್ಬೋದು ಅನ್ನೋ ಡಿಸೈನ್ ಇರುತ್ತೆ. ಕೋಡ್ ವ್ಯೂನಲ್ಲಿ ನಾವು ಇನ್ಪುಟ್ ಕೊಟ್ಟಿರೋಂಥ ಕೋಡ್ ಪೂರ್ತಿ ಇರುತ್ತೆ, HTML ಕೋಡ್ ಪೂರ್ತಿ ಅದರಲ್ಲಿರುತ್ತೆ. ಸ್ಪ್ಲಿಟ್ ವ್ಯೂ 2 ಇರುತ್ತೆ, ಡಿಸೈನ್ ವ್ಯೂನೂ ಇರುತ್ತೆ, ಕೋಡ್ ವ್ಯೂನೂ ಇರುತ್ತೆ. ಎಕ್ಸ್ಪ್ಲನೇಷನಿಗೆ ಬರೋದಾದರೆ ದಿಸ್ ಇಸ್ ದ ಡಿಫಾಲ್ಟ್ ವ್ಯೂ. ಯಾವುದು ಡಿಫಾಲ್ಟ್ ವ್ಯೂ ಅಂತ ಕೇಳಿದ್ರೆ ಡಿಸೈನ್ ವ್ಯೂ ಅಂತ ಹೇಳಬೇಕು. ಆ್ಯಂಡ್ ಡಿಸ್ಪ್ಲೇಸ್ ಓನ್ಲಿ ದ ಕಂಟೆಂಟ್, ನಾವೇನಲ್ಲಿ ಕಂಟೆಂಟ್ ರೆಡಿ ಮಾಡಿರ್ತೀವಿ ಅದನ್ನ ಮಾತ್ರ ತೋರಿಸ್ತಾ ಇರುತ್ತೆ. ಸೊ ಕೋಡ್ ವ್ಯೂಗೆ ಬರೋದಾದರೆ ದಿಸ್ ಇಸ್ used either when we want to view the source code written by HTML editor or want to insert element or code that is not available within the HTML editor. ಸೊ ಇದರಲ್ಲಿ ನಾವು ಕೋಡನ್ನ ವ್ಯೂ ಮಾಡ್ಬೋದು, ಸೋರ್ಸ್ ಕೋಡನ್ನ. ಅದು HTML ಎಡಿಟರೇ ರೈಟ್ ಮಾಡಿರೋದಾಗಿರ್ಬೋದು, ಅಥವಾ ಅದರಲ್ಲಿ ಇಲ್ಲದಿರೋ ಎಲಿಮೆಂಟ್ಸ್ನ ಕೋಡ್ಸ್ನ HTML ಎಡಿಟರ್ಗೆ ನಾವು ಹಾಕಿರೋದಾಗಿರ್ಬೋದು. ಇಂಥದ್ದನ್ನೆಲ್ಲ ವೀಕ್ಷಣೆ ಮಾಡೋದಕ್ಕೆ ಕೋಡ್ ವ್ಯೂಗೆ ಹೋಗಬೇಕಾಗುತ್ತೆ. ಸ್ಪ್ಲಿಟ್ ವ್ಯೂನಲ್ಲಿ ಬೋತ್ ಡಿಸೈನ್ ವ್ಯೂನೂ ಇರುತ್ತೆ, ಕೋಡ್ ವ್ಯೂನೂ ಇರುತ್ತೆ. ದಿಸ್ ಈಸ್ ಯೂಸ್ಡ್ ವೆನ್ ಯು ವಾಂಟ್ ಟು ಯೂಸ್ ಬೋತ್ ಡಿಸೈನ್ ಆ್ಯಂಡ್ ಕೋಡ್ ವ್ಯೂ ಸೈಡ್ ಬೈ ಸೈಡ್. ಸೊ ಹಿಯರ್ ಎಂಡ್ಸ್ ಅವರ್ ಪಾರ್ಟ್ ಸಿ. ಇನ್ನು ಪಾರ್ಟ್ ಡಿಗೆ ಬರೋದಾದರೆ ಆನ್ಸರ್ ದ ಫಾಲೋವಿಂಗ್ ಇನ್ 5 or 6 ಸೆಂಟೆನ್ಸ್. ಎನಿ 2 ಮಾತ್ರ ಆನ್ಸರ್ ಮಾಡಿದರೆ ಸಾಕು ಅಂತ ಹೇಳಿದ್ದಾರೆ. ಪ್ರತಿ ಒಂದು ಕ್ವೆಶನ್ಗೂ 6 ಮಾರ್ಕ್ಸ್ ಇರುತ್ತೆ. ಒಟ್ಟು 2ರಿಂದ 12 ಮಾರ್ಕ್ಸ್ ಇದರಲ್ಲಿ ನೀವು ಸ್ಕೋರ್ ಮಾಡ್ತಾ ಇರ್ತೀರಾ. ಸೊ ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಇನ್ಕ್ಲೂಡ್ URL URL ಆ್ಯಸ್ ಅ ಹೋಮ್ ಪೇಜ್ ಇನ್ MS ಔಟ್ಲುಕ್ ಅಂತ ಕೇಳಿದ್ದಾರೆ. URLನ ಇನ್ಕ್ಲೂಡ್ ಮಾಡೋದು ಹೇಗೆ ಹೋಮ್ ಪೇಜಿಗೆ, ಅದು MS ಔಟ್ಲುಕ್ನಲ್ಲಿ ಅಂತ ಕೇಳಿದ್ದಾರೆ. ಸೊ ಅಗೇನ್ ಇಮೇಲ್ ಮೆಸೇಜಿಂಗ್ ಕ್ವೆಶನ್. Email messaging software provides an option to customize folder using ActiveX control called Outlook View Control. ಸೊ ಇಮೇಲ್ ಮೆಸೇಜಿಂಗ್ ಸಾಫ್ಟ್ವೇರ್ನಲ್ಲಿ ಒಂದು ಆಪ್ಷನ್ ಇದೆ, ಅದು ಫೋಲ್ಡರ್ನ ಕಸ್ಟಮೈಸ್ ಮಾಡೋದಕ್ಕಾಗಿರುತ್ತೆ. ಅದಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ, ActiveX ಕಂಟ್ರೋಲ್ ಹೆಲ್ಪ್ ಮಾಡುತ್ತೆ. ಅದರ ಹೆಸರು ಬಂದು ಔಟ್ಲುಕ್ ವ್ಯೂ ಕಂಟ್ರೋಲ್ ಅಂತಾಗಿರುತ್ತೆ. ದಿಸ್ ಕ್ಯಾನ್ ಬಿ ಯೂಸ್ಫುಲ್ ವೆನ್ ವಿ ವಾಂಟ್ ಸ್ಪೆಸಿಫಿಕ್ ಫೋಲ್ಡರ್ or a calendar items to appear as home page. ಇದು ಯಾವಾಗ ಬೇಕಾಗುತ್ತೆ, ನಮಗೆ ಒಂದು ಸ್ಪೆಸಿಫಿಕ್ ಫೋಲ್ಡರೋ ಅಥವಾ ಕ್ಯಾಲೆಂಡರೋ ನಮ್ಮ ಹೋಮ್ ಪೇಜ್ನಲ್ಲಿ ಡಿಸ್ಪ್ಲೇ ಆಗಬೇಕು ಅಂದಾಗ ಬೇಕಾಗುತ್ತೆ. ಈ ರೀತಿ ಸೆಟ್ಟಿಂಗ್ಸ್ನ ನಾವು ಮಾಡ್ಕೋಬೋದು. ಆಫ್ಟರ್ ಕ್ರಿಯೇಟಿಂಗ್ ಕಸ್ಟಮೈಸ್ ಫೋಲ್ಡರ್, ಫಸ್ಟು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡು ಕಸ್ಟಮೈಸ್ ಮಾಡ್ಕೋಬೇಕು. ಆ ನಂತರ ಅದರ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು, ಪರ್ಸ್ನಲ್ ಫೋಲ್ಡರನ್ನು ಚೂಸ್ ಮಾಡಬೇಕು. ಸೊ ಅದು ನಮ್ಮ ಪರ್ಸ್ನಲ್ ಫೋಲ್ಡರ್ ಆಗಿರಬೇಕು, ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು. ಸೆಲೆಕ್ಟ್ ದ ಪ್ರಾಪರ್ಟೀಸ್ ಫಾರ್ ಅ ಫೋಲ್ಡರ್ದು ಪ್ರಾಪರ್ಟೀಸ್ನ ಚೂಸ್ ಮಾಡಿ. ಔಟ್ಲುಕ್ ಟುಡೇ ಡೈಲಾಗ್ ಬಾಕ್ಸ್ ಅಪಿಯರ್ಸ್. ಔಟ್ಲುಕ್ ಟುಡೇ, ಇವತ್ತಿನ ಔಟ್ಲುಕ್ ಅನ್ನೋ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೆಲೆಕ್ಟ್ ಹೋಮ್ ಪೇಜ್ ಟ್ಯಾಬ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿತ್ ಯು ಆರ್ ಎಲ್ ಅನ್ನೋದನ್ನ ಚೂಸ್ ಮಾಡಿಕೊಂಡು ಕ್ಲಿಕ್ ಓಕೆ ಮಾಡ್ಕೊಳ್ಳಿ. ಸೊ ಅಬ್ಸರ್ವ್ ದ ರಿಸಲ್ಟ್ ಇನ್ಕ್ಲೂಡಿಂಗ್ URL ಆಸ್ ಅ ಹೋಮ್ ಪೇಜ್
ಇನ್ MS Outlook. ಸೊ ನಾವು ಅರ್ಲಿನ ಹೋಮ್ ಪೇಜ್ನಲ್ಲಿ ಆ್ಯಡ್ ಮಾಡಿರೋದು MS Outlookನಲ್ಲಿ ಈ ಚೇಂಜಸ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ 6 ಮಾರ್ಕ್ಸಿಗೆ ಕಂಟೆಂಟ್ ಇಲ್ಲ. ಸೊ ನೀವೇನು ಮಾಡಬೇಕು, ಫೋಲ್ಡರ್ನ ಕಸ್ಟಮೈಸೇಷನ್ ಮಾಡ್ಕೊಳ್ಳೋ ಸ್ಟೆಪ್ಸನ್ನು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಆವಾಗ 6 ಮಾರ್ಕ್ಸಿಗೆ ಕಂಪ್ಲೀಟ್ ಡೀಟೇಲ್ಸ್ ಫಿಲ್ ಮಾಡ್ದಂಗೆ ಆಗುತ್ತೆ. ನೀವು ಬರೀ ಇಷ್ಟೇ ಬರೆದ್ರೆ 3ರಿಂದ 4 ಮಾರ್ಕ್ಸ್ ಕೊಡ್ಬೋದು ಅವರು. ಇಲ್ಲಿ ಎಕ್ಸೆಪ್ಷನ್ 2 ಮಾರ್ಕ್ಸು ನಿಮಗೆ ಸಿಕ್ಕೋದಿಲ್ಲ. ಸೊ ಕಸ್ಟಮೈಸ್ಡ್ ಫೋಲ್ಡರ್ನ ನೀವು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸಪೋಸ್ ನಿಮ್ಗೆ ಆನ್ಸರ್ ಸಿಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನೇ ಇದಕ್ಕೆ ಆನ್ಸರ್ನ ಹುಡುಕಿ ಕೊಡ್ತೀನಿ. ಸೊ ನೆಕ್ಸ್ಟ್, ವಾಟ್ ಈಸ್ ಐ ಫ್ರೇಮ್? ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಕ್ರಿಯೇಟ್ ಐ ಫ್ರೇಮ್ ಇನ್ ಅ HTML ಎಡಿಟರ್ ಅಂತ ಕೇಳಿದ್ದಾರೆ. ಆ್ಯಂಡ್ ಐ ಫ್ರೇಮ್ ದ ಫುಲ್ ಫಾರ್ಮ್ ಏನು? ಇನ್ಲೈನ್ ಫ್ರೇಮ್ಸ್ ಅಂತ. ಐ ಫ್ರೇಮ್ ಈಸ್ ಆನ್ HTML ಎಲಿಮೆಂಟ್ಸಲ್ಲಿ ಬರುತ್ತೆ. ಇದು ಯಾವುದೆಲ್ಲ ಎಲಿಮೆಂಟ್ಸ್ ಇದೆ ಅಂತ ಕೇಳಿದ್ರೆ ಐ ಫ್ರೇಮ್ನು ನೀವು ಹೇಳ್ಬೋದು. ದಟ್ ಅಲೌಸ್ ಯು ಟು ಎಂಬೇಡ್ ಒನ್ HTML ಡಾಕ್ಯುಮೆಂಟ್ ವಿತ್ ಅನದರ್. ಸೊ ಒಂದು HTML ಡಾಕ್ಯುಮೆಂಟ್ನ ಇನ್ನೊಂದು HTML ಡಾಕ್ಯುಮೆಂಟ್ ಜೊತೆ ಎಂಬೇಡ್ ಮಾಡೋದಕ್ಕೋಸ್ಕರ ಐ ಫ್ರೇಮ್ನ ಯೂಸ್ ಮಾಡ್ತೀವಿ ನಾವು, ಇನ್ಲೈನ್ ಫ್ರೇಮ್ಸ್ನ. ದ ಪ್ರೊಸೀಜರ್ ಟು ಕ್ರಿಯೇಟ್ ಐ ಫ್ರೇಮ್ ಇನ್ MEW ವಿತ್ ಮಿನಿಮಮ್ ಎಫರ್ಟ್ ಈಸ್ ಟು ಇನ್ಸರ್ಟ್ ದ ಐ ಫ್ರೇಮ್. ಇಲ್ಲಿ ಐ ಫ್ರೇಮ್ ಸೇರಿಸ್ಕೊಳ್ಳಿ. ಸೊ ಇದನ್ನು ಮಿನಿಮಮ್ ಎಫರ್ಟ್ನಲ್ಲೇ ಆ್ಯಡ್ ಮಾಡ್ಬೋದು. ಹೇಗೆ ಆ್ಯಡ್ ಮಾಡೋದು ಅಂತಂದರೆ, ಕ್ರಿಯೇಟ್ ಅ ನ್ಯೂ ಪೇಜ್, ಸೇವ್ ಇಟ್ ಆಸ್ iframe.html. ಒಂದು ಹೊಸ ಪೇಜನ್ನ ಕ್ರಿಯೇಟ್ ಮಾಡಿ iframe.html ಅಂತ ಸೇವ್ ಮಾಡ್ಕೊಳ್ಳಿ. ಯಾಕೆ ಹಿಂಗೆ ಸೇವ್ ಮಾಡಬೇಕು ಅಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗೋದಕ್ಕೆ. ನೆಕ್ಸ್ಟ್ ಟೈಮ್ ನೀವು ಇನ್ಫಾರ್ಮೇಷನ್ ಹುಡುಕುವಾಗ ಇದರಲ್ಲೇ ಮಾಡಿದ್ದೀನಿ ಅನ್ನೋ ಕ್ಲಾರಿಟಿ ನಿಮಗೆ ಸಿಗಬೇಕು. ಅದಕ್ಕೋಸ್ಕರ ಈ ರೀತಿ ಸೇವ್ ಮಾಡ್ಕೊಳ್ಳಿ. ಪ್ಲೇಸ್ ದ ಕರ್ಸರ್ ವೇರ್ ಯು ವಾಂಟ್ ದ ಐ ಫ್ರೇಮ್ ಟು ಬಿ ಪ್ಲೇಸ್ಡ್. ಇದು ಪ್ಲೇಸ್ಡ್ ಆಗಬೇಕು, CED. ಸೊ ಎಲ್ಲಿ ನಿಮಗೆ ಐ ಫ್ರೇಮ್ ಪ್ಲೇಸ್ ಆಗಬೇಕು ಅಲ್ಲಿ ಕರ್ಸರ್ನ ಕ್ಲಿಕ್ ಮಾಡಿ. ನೆಕ್ಸ್ಟು ಇನ್ಸರ್ಟ್ ಟ್ಯಾಬ್ನ ಚೂಸ್ ಮಾಡಿ HTMLಗೆ ಹೋಗಿ ಇನ್ಲೈನ್ ಫ್ರೇಮ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಟ್ ಇನಿಷಿಯಲ್ ಪೇಜ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಈ ರೀತಿ ವೆಬ್ ಅಡ್ರೆಸ್ನ ನೀವಲ್ಲಿ ಟೈಪ್ ಮಾಡಿ. ಸೊ http://en.wikipedia.org/wiki/iframe ಅನ್ನೋ ಒಂದು HTTPನ ನೀವಲ್ಲಿ ಟೈಪ್ ಮಾಡಿ. ಸೊ ನೋಡ್ಬೋದು ನೀವು, ನಾನು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ವೆಬ್ ಪೇಜ್ ಓಪನ್ ಆಗೋಯ್ತು. ಸೊ ನಂದು ಇಂಟರ್ನೆಟ್ ಕನೆಕ್ಷನ್ ಇರೋದ್ರಿಂದ ಓಪನ್ ಆಗಲಿಲ್ಲ. ಸೊ ಆನ್ಸರ್ಗೆ ಬರೋಣ. ಸೊ ಆ ಅಡ್ರೆಸ್ ಬಾರ್ನಲ್ಲಿ ಆ ರೀತಿ ಟೈಪ್ ಮಾಡಿ, ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಸೇವ್ ಮಾಡ್ಕೊಳ್ಳಿ. ಪ್ರಿವ್ಯೂ ನೋಡಬೇಕು ಅಂತಂದರೆ F12ನ ಕ್ಲಿಕ್ ಮಾಡಿ. ಸೊ ನಿಮಗೆ ಪ್ರಿವ್ಯೂವಲ್ಲಿ ಈಗ ನಾನು ಇಲ್ಲೇನು ಕ್ಲಿಕ್ ಮಾಡಿದೆ ಅದೇ ಪೇಜಲ್ಲಿ ಓಪನ್ ಆಗುತ್ತೆ. ಇಂಟರ್ನೆಟ್ ಕನೆಕ್ಷನ್ ಇದ್ದಿದ್ರೆ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿತ್ತು. ಸೊ ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ಮೇಲ್ ಮರ್ಜ್ ಟು ಲೆಟರ್ ಅಂತ ಕೇಳಿದ್ದಾರೆ. ಲೆಟರ್ಗೆ ಮೇಲ್ ಮರ್ಜ್ನ ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನ ಕೇಳಿದ್ದಾರೆ. ಮೇಲ್ ಮರ್ಜ್ ಇಸ್ ಅ ಸಾಫ್ಟ್ವೇರ್ ಫೀಚರ್ ಯೂಸ್ಡ್ ವೈಡ್ಲಿ ಟು ಕ್ರಿಯೇಟ್ ಪರ್ಸನಲೈಸ್ಡ್ ಕವರ್ ಲೆಟರ್ಸ್ ಆರ್ ಇಮೇಲ್ ಅಂತ ಹೇಳಿದ್ದಾರೆ. ಫಸ್ಟ್ ನಾವು 2 ಮಾರ್ಕ್ಸ್ ಕ್ವೆಶನ್ಸ್ನಲ್ಲಿ ಈ ಆನ್ಸರ್ನ ಓದಿದ್ದು. ದ ಪ್ರೊಸೀಜರ್ ಟು ಮೇಲ್ ಮರ್ಜ್ ಅ ಲೆಟರ್ ಈಸ್ ಸೆಲೆಕ್ಟ್ ಫೈಲ್, ನ್ಯೂ ಟೆಕ್ಸ್ಟ್ ಡಾಕ್ಯುಮೆಂಟ್. ಫೈಲ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಟೆಕ್ಸ್ಟ್ ಡಾಕ್ಯುಮೆಂಟ್ನ ಚೂಸ್ ಮಾಡಿ. ಕ್ರಿಯೇಟ್ ಅ ಲೆಟರ್ ಆರ್ ಮೇಲ್ ದಟ್ ವಿಲ್ ಕಂಟೈನ್ ದ ಕಂಟೆಂಟ್ ಟು ಬಿ ಡಿಸ್ಟ್ರಿಬ್ಯೂಟೆಡ್. ಸೊ ಒಂದು ಲೆಟರ್ನ ಕ್ರಿಯೇಟ್ ಮಾಡಿ ಅಥವಾ ಮೇಲ್ನ ಕ್ರಿಯೇಟ್ ಮಾಡಿ, ಯಾವುದು ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಇರ್ತೀವಿ ಅದನ್ನ. ಸೇವ್ ದ ಡಾಕ್ಯುಮೆಂಟ್ ಆ್ಯಂಡ್ ಸೆಲೆಕ್ಟ್ ಟೂಲ್ಸ್. ಇದು ಟೂಲ್ಡ್ ಅಲ್ಲ, ಟೂಲ್ಸ್ ಆಗಬೇಕು. ನೆಕ್ಸ್ಟ್ ಮೇಲ್ ಮರ್ಜ್ ವಿಝರ್ಡನ್ನು ಚೂಸ್ ಮಾಡಿ. ಆಗ ಒಂದು ಡೈಲಾಗ್ ಬಾಕ್ಸ್ ಅಪಿಯರ್ ಆಗುತ್ತೆ. ಸೆಲೆಕ್ಟ್ ದ ಕರೆಂಟ್ ಡಾಕ್ಯುಮೆಂಟ್ ಅನ್ನೋ ಒಂದು ಆಪ್ಷನ್ನ ಚೂಸ್ ಮಾಡಿ. ಕ್ಲಿಕ್ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಸೆಲೆಕ್ಟ್ ಡಾಕ್ಯುಮೆಂಟ್ ಟೈಪ್. ಯಾವ ಟೈಪ್ ಡಾಕ್ಯುಮೆಂಟ್ ಇದು ಅನ್ನೋದನ್ನ ಚೂಸ್ ಮಾಡಬೇಕು. ಸೆಲೆಕ್ಟ್ ಲೆಟರ್ ಆ್ಯಂಡ್ ಅಲ್ಲಿ ಟೈಪ್ ಆಫ್ ಅ ಡಾಕ್ಯುಮೆಂಟಲ್ಲಿ ಲೆಟರ್ನ ಚೂಸ್ ಮಾಡಿ. ಮತ್ತು ನೆಕ್ಸ್ಟ್ ಇನ್ಸರ್ಟ್ ಅಡ್ರೆಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಡಿಫ್ರೆಂಟ್ ಅಡ್ರೆಸ್ ಲಿಸ್ಟ್. ಇಲ್ಲಿ ಬೇರೆ ಒಂದು ಅಡ್ರೆಸ್ನ ಆ್ಯಡ್ ಮಾಡೋದಕ್ಕೋಸ್ಕರ ಡಿಫ್ರೆಂಟ್ ಅಡ್ರೆಸ್ ಲಿಸ್ಟ್ ಅಂತ ಚೂಸ್ ಮಾಡ್ತೀವಿ. ಏಕೆಂದರೆ ಆಲ್ರೆಡಿ ಇದ್ದಿದ್ದ ಅಡ್ರೆಸ್ನ ನಾವು ಇನ್ಸರ್ಟ್ ಮಾಡಬೇಕು ಅಂತಂದರೆ ಎಕ್ಸಿಸ್ಟಿಂಗ್ ಅಡ್ರೆಸ್ ಲಿಸ್ಟನ್ನ ಚೂಸ್ ಮಾಡ್ಕೋಬೋದು. ಸೊ ಡೈಲಾಗ್ ಬಾಕ್ಸ್ ಅಪಿಯರ್ಸ್. ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಆ್ಯಡ್ ಬಟನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಬ್ರೌಸ್ ಮಾಡಬೇಕು. ಯಾವುದನ್ನು ಒಂದು ಸ್ಪ್ರೆಡ್ಶೀಟ್ ಯಾವುದು ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ ಅಂಥ ಒಂದು ಸ್ಪ್ರೆಡ್ಶೀಟ್ನ ಬ್ರೌಸ್ ಮಾಡಿ ಸೆಲೆಕ್ಟ್ ಮಾಡಿ ಓಪನ್ ಅಂತ ಅಥವಾ ಓಕೆ ಅಂತ ಕೊಟ್ಟು ಇನ್ಸರ್ಟ್ ಮಾಡ್ಕೋಬೇಕು. ಸೊ ಇವಾಗ ಟೈಟಲ್, ಫಸ್ಟ್ ನೇಮ್, ಲಾಸ್ಟ್ ನೇಮ್ ಮತ್ತು ಅಡ್ರೆಸ್ ಬ್ಲಾಕನ್ನೆಲ್ಲ ಟೈಪ್ ಮಾಡಬೇಕಾಗುತ್ತೆ ಅದರೊಳಗಡೆ. ಚೇಂಜ್ ದ ಸ್ಟೈಲ್ ಆ್ಯಂಡ್ ಎಲಿಮೆಂಟ್ಸ್. ಅಡ್ಜಸ್ಟ್ ದ ಪೊಸಿಷನ್ ಆಫ್ ಅಡ್ರೆಸ್ ಬ್ಲಾಕ್.
ಕ್ಲಿಕ್ ಪ್ರಿವ್ಯೂ ಆ್ಯಂಡ್ ಎಡಿಟ್ ದ ಡಾಕ್ಯುಮೆಂಟ್. ಈಗ ಸ್ಟೈಲ್ ಏನಾದರೂ ಚೇಂಜ್ ಮಾಡಬೇಕು ಎಲಿಮೆಂಟ್ಸ್ದು ಅಂದರೆ ನೀವು ಇಲ್ಲೇ ಚೇಂಜ್ ಮಾಡ್ಕೋಬೋದು. ಪೊಸಿಷನ್ನ ಚೇಂಜ್ ಮಾಡಬೇಕು ಅಡ್ರೆಸ್ ಬ್ಲಾಕ್ಸ್ದು ಅಂತಂದರೆ ಅದನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲ ನಾನು ಪ್ರಿವ್ಯೂ ಮಾಡಿ ನೋಡ್ತೀನಿ ಒಂದ್ಸಲ ಹೇಗೆ ಬರುತ್ತೆ ಅಂತ ಅನ್ನೋದಾದರೆ ಪ್ರಿವ್ಯೂನು ಮಾಡಿ ನೋಡ್ಬೋದು. ನಿಮಗೆ ಗೊತ್ತಿದೆ, ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಡಾಕ್ಯುಮೆಂಟ್ನ ಪ್ರಿವ್ಯೂ ಮಾಡ್ಬೋದು. ಸೊ ಕ್ಲಿಕ್ ನೆಕ್ಸ್ಟ್ ಫಾರ್ ಸ್ಕಿಪ್ಪಿಂಗ್ ದ ಸೇವ್ ಪ್ರಿಂಟ್ ಆರ್ ಸೆಂಡ್ ಆಪ್ಷನ್. ಸೊ ಇಲ್ಲಿ ನಾವೇನು ಮಾಡ್ಬೋದು, ಒಂದು ಸೇವ್ ಮಾಡ್ಕೋಬೋದು ಡಾಕ್ಯುಮೆಂಟ್ನ, ಇಲ್ಲ ಇವಾಗಲೇ ಪ್ರಿಂಟನ್ನು ಕೊಟ್ಕೋಬೋದು, ಇಲ್ಲ ಸೆಂಡನ್ನು ಮಾಡ್ಕೋಬೋದು. ಈ ಆಪ್ಷನ್ ನಾವು ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಕ್ಲಿಕ್ ನೆಕ್ಸ್ಟ್ ಅಂತ ಅಂದ್ಬಿಟ್ಟು ಕೊಟ್ಟರೆ ಆಯಿತು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು. ಈಗ ಸೇವ್ ಮರ್ಜ್ ಡಾಕ್ಯುಮೆಂಟ್ ಆ್ಯಸ್ ಅ ಸಿಂಗಲ್ ಡಾಕ್ಯುಮೆಂಟ್ ವಿತ್ ಎಕ್ಸ್ಟೆನ್ಷನ್ ಆಫ್ ಫೈಲ್ ಆ್ಯಸ್ ODT. ಸೊ ಈಗ ಮರ್ಜ್ ಡಾಕ್ಯುಮೆಂಟ್ ಏನಾಗಿರುತ್ತೆ, ಮೇಲ್ ಮರ್ಜ್ ಯೂಸ್ ಮಾಡಿ ಲೆಟರು, ಅದನ್ನು ಸೇವ್ ಮಾಡ್ಕೊಳ್ಳಿ ಆ್ಯಸ್ ಅ ಸಿಂಗಲ್ ಡಾಕ್ಯುಮೆಂಟ್, ಒಂದೇ ಡಾಕ್ಯುಮೆಂಟ್ ಆಗಿರುತ್ತೆ ಅದು. ಮತ್ತು ಅದರ ಒಂದು ಫೈಲ್ ಎಕ್ಸ್ಟೆನ್ಷನ್ ಬಂದು ODT ಆಗಿರುತ್ತೆ. ಸೊ ನಾನು ಆಗಲಷ್ಟೇ ಡಿಸ್ಕಸ್ ಮಾಡಿದೆ. ಡಾಕ್ಯುಮೆಂಟದ್ದು ಬಂದು .docx ಆಗಿರುತ್ತೆ. ಪವರ್ಪಾಯಿಂಟ್ ಪ್ರೆಸೆಂಟೇಷನ್ದು .pptx ಆಗಿರುತ್ತೆ. ಹಾಗೆ iCalendarದು .ics ಆಗಿರುತ್ತೆ. ಹಾಗೆ ಎಕ್ಸೆಲ್ದು .xlsx ಆಗಿರುತ್ತೆ. ಈಗ ಬಂದು ಮೇಲ್ ಮರ್ಜ್ ಡಾಕ್ಯುಮೆಂಟ್ದು .odt ಆಗಿರುತ್ತೆ. ಇನ್ನು ಫಿನಿಶ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಲೆಟರ್ ಮೇಲ್ ಮರ್ಜ್ ಕ್ರಿಯೇಟ್ ಆಗಿರುತ್ತೆ. ಸೊ ಹಿಯರ್ ಎಂಡ್ಸ್ ಅವರ್ ಪಾರ್ಟ್ ಡಿ. ಸೊ 6 ಮಾರ್ಕ್ಸ್ದು 2 ಕ್ವೆಶನ್ನ ಕೇಳ್ತಾರೆ ಅಂತ ನಾನು ಹೇಳಿದ್ದೆ, 3 ಕ್ವೆಶನ್ಗೆ ನಾನು ಆನ್ಸರ್ ಕೊಟ್ಟಿದ್ದೀನಿ. ಸೊ ಇಲ್ಲಿಗೆ ನಿಮಗೆ 60 ಮಾರ್ಕ್ಸಿಗಿಂತನೂ ಜಾಸ್ತಿ ಕ್ವೆಶನ್ಸ್ಗೆ ಅಂದರೆ 80+ ಮಾರ್ಕ್ಸಿಗೆ ನಾನು ಕ್ವೆಶನ್ನ ಕವರ್ ಮಾಡಿದ್ದೀನಿ. ಸೊ ಇದು ಕಂಪ್ಲೀಟಾಗಿ ಓದಿದ್ರೆ ಇದರಲ್ಲಿ ರಿಪೀಟೆಡ್ ಕ್ವೆಶನ್ಸ್ 100% ಬಂದೇ ಬರುತ್ತೆ. ಯಾಕೆಂದರೆ ಅನಾಲಿಸಿಸ್ ಮಾಡಿ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ನ ಅನಾಲಿಸಿಸ್ ಮಾಡಿ ಟೆಕ್ಸ್ಟ್ ಬುಕ್ನ ಮೂಲೆಯಿಂದ ಕ್ವೆಶನ್ಸ್ನ ಆಯ್ಕೆ ಮಾಡಿದ್ದೀವಿ. ಸೊ ಇದನ್ನು ರಿವಿಷನ್ ಮಾಡಿ ಒನ್ ಟೈಮ್ 2 ಟೈಮ್ 3 ಟೈಮ್ ರಿವಿಷನ್ ಮಾಡಿ ಆನ್ಸರ್ನ ಬೈ ಹಾರ್ಟ್ ಮಾಡೋದಕ್ಕಿಂತ ಅರ್ಥ ಮಾಡ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಕ್ವೆಶನ್ಗೆ ಪ್ರತಿಯೊಂದಕ್ಕೂ ಆನ್ಸರ್ ಕಂಪ್ಲೀಟಾಗಿ ನಿಮ್ಮ ಕೈಲಿ ಬರೆಯೋಕ್ಕಾಗಲಿಲ್ಲ ಅಂದ್ರೂ ರೆಲೆವೆಂಟಾಗಿ ಬರೆಯೋದಕ್ಕೆ ಟ್ರೈ ಮಾಡಿ. ಆನ್ಸರ್ ಹೊಂದಾಣಿಕೆ ಆಗಬೇಕು, ಹೋಲಿಕೆ ಆಗಬೇಕು, ಆ ರೀತಿ ಬರೆಯೋದಕ್ಕೆ ಟ್ರೈ ಮಾಡಿ. ಖಂಡಿತ ನೀವು 80+ ಸ್ಕೋರ್ ಮಾಡ್ತೀರಾ. ಇನ್ನು ಆಗಲೇ ಹೇಳ್ದಂಗೆ ಅಡಿಷ್ನಲ್ ಕ್ವೆಶನ್ಸ್ ಏನಿದೆ, ಅಡಿಷ್ನಲ್ 20 ಮಾರ್ಕ್ಸ್ ಏನಿದೆ, ಅದನ್ನು ನೀವು ಸ್ಕೋರ್ ಮಾಡಬೇಕು ಅಂತಂದರೆ ಆಲ್ರೆಡಿ ನಾನು ನನ್ನ ಪ್ಲೇಲಿಸ್ಟ್ನಲ್ಲಿ ಸಾಕಷ್ಟು ವೀಡಿಯೋಗಳನ್ನ ರೆಡಿ ಮಾಡಿಟ್ಟಿದ್ದೀನಿ. ಸೊ ಆ ವಿಡಿಯೋಗಳನ್ನ ವೀಕ್ಷಣೆ ಮಾಡೋದನ್ನ ಮಿಸ್ ಮಾಡಬೇಡಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದು ಉಪಯೋಗ ಆಗಲಿ, ನಾಲೆಡ್ಜ್ ಇರೋದು ಶೇರ್ ಮಾಡೋದಕ್ಕೋಸ್ಕರ ಅವ್ರಿಗೂ ಕೂಡ ನಾಲೆಡ್ಜ್ ಗೇನ್ ಆಗಲಿ. ಹಾಗೆ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಹೆಲ್ಪ್ಫುಲ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಅದು ನೀವು ನನಗೆ ಕೊಡೋವಂಥ ಸಪೋರ್ಟ್ ಆಗಿರುತ್ತೆ. ಸೊ ಇದೇ ರೀತಿ ಕ್ವೆಶನ್ ಪೇಪರ್ಸ್ನ ನಾನು ಮುಂಬರೋ ಕ್ಲಾಸ್ನಲ್ಲಿ ಇನ್ನಷ್ಟು ಸಾಲ್ವ್ ಮಾಡಬೇಕು ಅಂತಂದರೆ ನೀವು ನನಗೆ ಅದನ್ನೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕಾಗುತ್ತೆ. ಸೊ ಬೇಸ್ಡ್ ಆನ್ ಯೋರ್ ರಿಕ್ವೆಸ್ಟ್ ನಾನು ನೆಕ್ಸ್ಟ್ ವೀಡಿಯೋನ ತರ್ತೀನಿ. ಸೊ ಇದೇ ರೀತಿ ಸಾಕಷ್ಟು ಕ್ವೆಶನ್ಸ್ ಇದೆ, ಹಾಗೆ ಕ್ವೆಶನ್ ಪೇಪರ್ಸ್ ಇದೆ. ಸೊ ಅದನ್ನೆಲ್ಲ ಸಾಲ್ವ್ ಮಾಡಬೇಕು ಅಂತಂದರೆ ನನಗೆ ನಿಮ್ಮ ಒಂದು ಕಮೆಂಟ್ ಬರಬೇಕು. ಬಂದ ಕೂಡಲೇ ನಾನು ವೀಡಿಯೋನ ಇದೇ ರೀತಿ ಪೋಸ್ಟ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಆದಷ್ಟು ಶೇರ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಪ್ರತಿಯೊಬ್ಬರಿಗೂ ಇದರಿಂದ ಉಪಯೋಗ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.